ಫಸ್ಟ್ ಜಾನ್ 2 1 ಯೋಹಾನ 2ನೇ ಅಧ್ಯಾಯ 15ರಿಂದ 17. ಪ್ರತಿಯೊಬ್ಬರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ದೇವರು ಸನ್ನಿಧಿಯಲ್ಲಿ ಕೂತಿದ್ದೀರಿ. ಸಿಎಂ ಗಿಂತ ದೊಡ್ಡವರು ಜೀಸಸ್, ಪ್ರೈಮ್ ಮಿನಿಸ್ಟರ್ ಗಿಂತ ದೊಡ್ಡವರು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿಂತ ದೊಡ್ಡವರು, ಪ್ರಪಂಚದ ಅಧ್ಯಕ್ಷರಿಗಿಂತ ದೊಡ್ಡವರು. ಆಮೆನ್ ಆಮೆನ್ ಹಲ್ಲೆಲೂಯಾ. ಎಲ್ಲಾ ಮನುಷ್ಯರಿಗಿಂತ ದೊಡ್ಡವರು. ನೀವು ಬೇಕಾದ್ರೆ ಬೈಬಲ್ ಅಲ್ಲಿ ನೋಡ್ಕೊಳ್ಳಿ, ನಿಮ್ಮ ಹತ್ರ ಬೈಬಲ್ ಇದೆ. ಆಮೇಲೆ ರೆವಲ್ಯೂಷನ್ ಚಾಪ್ಟರ್ 1:5 ಏನಂತಿದೆ ಗೊತ್ತಾ? ರಾಜರನ್ನ ಉಂಟು ಮಾಡೋರು, ರಾಜಾದಿ ರಾಜರನ್ನ ಉಂಟು ಮಾಡೋರು. ಅದರ ಅರ್ಥ ಏನಂದ್ರೆ, ನರೇಂದ್ರ ಮೋದಿನ ನಾನೇ ಇಂಡಿಯಾಗೆ ಪ್ರೆಸಿಡೆಂಟ್ ಆಗಿಟ್ಟಿರೋದು, ಯಡಿಯೂರಪ್ಪನ ಸಿಎಂ ಆಗಿಟ್ಟಿರೋದು ನಾನೇ. ಆಮೆನ್ ಹಲ್ಲೆಲೂಯಾ. ಪ್ರತಿ ಸಿಎಂನ, ಪ್ರತಿ ಪಂಚಾಯತಿ ಅಧ್ಯಕ್ಷನ ನಾನೇ ನೇಮಿಸಿರೋದು. ಆದ್ರಿಂದ ನಾನು ನಿಮ್ಗೆ ಹೇಳೋದೇನಂದ್ರೆ, ಅವರೆಲ್ಲರಿಗಿಂತ ಜಾಸ್ತಿ ಭಯ ಪಡಿ ದೇವರಿಗೆ. ಸ್ಪಿರಿಟ್ ಆಫ್ ಗಾಡ್ ವಾಕ್ಯವನ್ನು ಓದಿ, ಲೋಕವನ್ನಾಗಲಿ ಲೋಕದಲ್ಲಿರುವವರುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ 1 ಯೋಹಾನ 2ನೇ ಅಧ್ಯಾಯ 15ರಿಂದ 17 ವರ್ಷ. ಆಮೆನ್ ಹಲ್ಲೆಲೂಯಾ. 1 ಯೋಹಾನ 2ನೇ ಅಧ್ಯಾಯ 15, 16, 17. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಯಾವನಾದರೂ ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ. ಹಲ್ಲೆಲೂಯಾ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಕಂಬ, ಈ ಮೊದಲಾದವುಗಳೆಲ್ಲವನ್ನು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟುತ್ತದಷ್ಟೇ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಸದಾ ಕಾಲ ಎಂದಿಗೂ ಇರ್ತಾರೆ. ಚಪ್ಪಾಳೆ ದೇವರನ್ನ ಮಹಿಮೆಪಡಿಸಿ. ವಾಕ್ಯಕ್ಕೆ ಚಪ್ಪಾಳೆ. ವಾಕ್ಯ ಯೇಸು, ವಾಕ್ಯ ಜೀಸಸ್. ದೇವರ ಮುಂಗಡೆ ಬಿಟ್ಟಿದ್ಯಾ? ಯೇಸು ನಿನ್ ಮುಂಗಡೆ ಯಾವಾಗಲೂ ನಿನ್ ಹಿಂಗಡೆ. ಯಾಕಂದ್ರೆ ಯೇಸು ಬೆಳಕು ನಡೆಯೋ ಮಾರ್ಗ ಕಲ್ಲು ಮುಳ್ಳು ದೇವರು ಕಾಣಿಸ್ತದೆ. ವಾಕ್ಯ ಏನಾಗಿದೆ? ಬೆಳಕಾಗಿದೆ. ವಾಕ್ಯ ನಿನ್ನ ಕಣ್ಣುಗಳನ್ನು ತೆರೆಸ್ತದೆ. ವಾಕ್ಯ ನಿನ್ನನ್ನು ಬಲಪಡಿಸ್ತದೆ. ವಾಕ್ಯ ನಿನ್ನ ಬಲಹೀನತೆಯನ್ನು ತೆಗಿತದೆ. ವಾಕ್ಯ ನಿನ್ನ ಪಾಪವನ್ನ ತೋರಿಸ್ಕೊಡ್ತದೆ. ವಾಕ್ಯ ನಿನಗೆ ಜೀವವನ್ನ ಕೊಡ್ತದೆ. ವಾಕ್ಯ ನಿನಗೆ ನಿತ್ಯ ಜೀವವನ್ನ ಕೊಡ್ತದೆ. ವಾಕ್ಯ ಸಜೀವವಾದದ್ದು. ನೀನು ನಂಬಿದ್ರೆ ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರಾದರೂ ಈ ಲೋಕವನ್ನ ಪ್ರೀತಿಸಿದ್ರೆ, ಈ ಲೋಕವನ್ನು ಹೆಚ್ಚಾಗಿ ಪ್ರೀತಿಸಿದ್ರೆ, ಈ ಲೋಕದಲ್ಲಿ ತಮ್ಮ ಹೆಸರುಗಳನ್ನ ವಿಸ್ತಾರವಾಗಿ ಈ ಲೋಕದಲ್ಲಿ ಕೊಟ್ರೆ ಅವರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ದೇವರ ಮೇಲೆ ಏನಿಲ್ಲ? ಪ್ರೀತಿ ಇಲ್ಲ. ದೇವರು ನನ್ನ ಕೇಳ್ತಾರೆ 3 ಸಾರಿ, ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನ ಮಮತೆ ಇಟ್ಟಿದ್ಯಾ? ಬೇತಂದೆ ಪ್ರಭು ಅಡಗಿದ್ದಿ. ಆಮೆನ್ ಹಲ್ಲೆಲೂಯಾ. ಈ ವಾಕ್ಯ ಏನ್ ಹೇಳ್ತಾನೆ? ಮೊದಲನೇ ವಾಕ್ಯ 15ನೇ ವಚನ ಏನಂತ ಸ್ಪಷ್ಟಪಡಿಸ್ತಾನೆ? ಈ ವಾಕ್ಯವನ್ನ ಕೇಳಿ ದೀಕ್ಷಾಸ್ನಾನ ತಕೊಂಡು ದೇವರ ವಾಕ್ಯನ ಕೇಳಿ ಬೈಬಲ್ ಅನ್ನ ಓದಿ ವಾಕ್ಯನ ಬೋಧಿಸಿ ನಿನಗೆ ದೇವರ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ, ವಾಕ್ಯ ಪ್ರಕಾರ ನಡೆದಿಲ್ಲ ಅಂದ್ರೆ, ವಾಕ್ಯಕ್ಕೆ ಸರಿಯಾಗಿ ಜೀವಿಸಲಿಲ್ಲ ಅಂದ್ರೆ ನಿನಗೆ ದೇವರ ಮೇಲೆ ಪ್ರೀತಿ ಕಡಿಮೆ. ಆಮೆನ್. ನಿನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕು ದೇವರನ್ನ, ಯೇಸು ಸ್ವಾಮಿನ. ನಿನ್ನ ತಂದೆಗಿಂತ, ನಿನ್ನ ಮಗಳಿಗಿಂತ, ನಿನ್ನ ಮಗನಿಗಿಂತ, ನಿನ್ನ ಅತ್ತೆಗಿಂತ, ನಿನ್ನ ಫ್ರೆಂಡ್ಗಿಂತ, ಸೊತ್ತಿಗಿಂತ, ಆಸ್ತಿಗಿಂತ, ಬಂಗಾರಕ್ಕಿಂತ, ಅಣ್ಣನಿಗಿಂತ, ತಂಗಿಗಿಂತ, ಅಕ್ಕನಿಗಿಂತ, ಹೆಂಡತಿಗಿಂತ, ಗಂಡನಿಗಿಂತ, ಮಕ್ಕಳಿಗಿಂತ ಹೆಚ್ಚಾಗಿ ಯೇಸು ಸ್ವಾಮಿಯನ್ನ ಪ್ರೀತಿಸಬೇಕು. ಅಂದ್ರೆ ವಾಕ್ಯದ ಪ್ರಕಾರ ನಡೆಯೋದೇ ದೇವರನ್ನ ಪ್ರೀತಿಸೋದು. ಆದ್ರೆ ನಾನು ಇವತ್ತು ಆರಿಸ್ಕೊಂಡಿರೋದು ದೇವರ ಆತ್ಮ ಆ ವಾಕ್ಯ ಅಲ್ಲ. ಸೆಂಟ್ರಲ್ ಒಂದು ವಾಕ್ಯ ಇದೆ ನೋಡಿ, ಅದ್ರಲ್ಲಿ ಒಂದು 3 ವಿಷಯಗಳಿದೆ ನೋಡಿ. ಯೋಚನೆ ಮಾಡಿ ಯಾರನ್ನ ನೋಡೋಣ. ಶರೀರಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಕಂಬ. ಈ 3 ಕ್ರಿಸ್ತುಗಳಲ್ಲಿದ್ರೆ ಪರಲೋಕಕ್ಕೆ ಹೋಗಲ್ಲ. ಪರಲೋಕಕ್ಕೆ
ಇರಬಾರ್ದು. ಈ ಮೂರು ಕೂಡ ನಮ್ಮನ್ನ ದೇವರಿಂದ ದೂರ ಮಾಡ್ತದೆ. ನೋಡಿ ಮೇಲ್ಗಡೆ ಇರುವ ವಾಕ್ಯ ಏನ್ ಹೇಳ್ತದೆ? ಆಮೆನ್, ಹಲ್ಲೆಲೂಯಾ, ಆಮೆನ್. ಒಬ್ಬನು ನನ್ನ ಮೇಲೆ ಇರೋ ಪ್ರೀತಿಯನ್ನ ತನ್ನ ತಾಯಿಯ ಮೇಲಾಗ್ಲಿ, ತನ್ನ ತಂದೆ ಮೇಲಾಗ್ಲಿ, ತನ್ನ ಮಗಳ ಮೇಲಾಗ್ಲಿ, ತನ್ನ ಮಗನ ಮೇಲಾಗ್ಲಿ ಇಟ್ರೆ ಅವನು ನನಗೆ ಯೋಗ್ಯನಲ್ಲ. ಈಗ ನೀನು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು, ಬಾಳಿನ ಡಂಬ, ಇವುಗಳನ್ನ ನಾವು ಒಂದೊಂದಾಗಿ ನಾವು ಇವತ್ತು ನೋಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯಾಕಂದ್ರೆ ದೇವರು ಪರಿಶುದ್ಧಾತ್ಮ ಸಭೆಯನ್ನ ಶುದ್ಧೀಕರಿಸ್ತಾರೆ. ಯಾವ ರೀತಿ ಅಂದ್ರೆ ತನ್ನ ವಾಕ್ಯದ ವಿವರಣೆಯನ್ನ ಕೊಟ್ಟು ಯೇಸು ಒಳಗಡೆಯಿಂದ ತಗೊಂಡು ಯೇಸುವನ್ನೇ ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ಈಗ ನೀನು ವಾಕ್ಯವನ್ನ ಕೇಳುವಾಗ ಶುದ್ಧಿ ಆಗುತ್ತೀಯ. ದೇವರ ವಾಕ್ಯ ನಿನ್ನನ್ನ ಕ್ಲೀನ್ ಮಾಡಿಬಿಡ್ತದೆ. ದೇವರ ವಾಕ್ಯ ನಿನ್ನನ್ನ ಹೋಲಿನೆಸ್ ಮಾಡಿಬಿಡ್ತದೆ. ಓ ರಬ ಶಕ ಬಾಬಾ ಬಾಬಾ, ನೀನ್ ಪರಲೋಕದ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದೀಯ. ನೀನ್ ವಾಕ್ಯದ ಕಡೆಗೆ ನೀನು ಎಳಿತಾ ಇದೀಯ. ಓ ರಬ ಶಕ ಬಾಬಾ ಬಾಬಾ, ಅನ್ಯ ಜನಗಳ ಮೇಲೆ ಪವಿತ್ರಾತ್ಮ ವರ ಇಳಿದಂತೆ ದೇವ, ಈ ವಾಕ್ಯವನ್ನ ಕೇಳೋ ಪ್ರತಿಯೊಬ್ಬರ ಮೇಲೆ ಪರಿಶುದ್ಧಾತ್ಮ ಶಕ್ತಿ ಇಳಿಲಿ ರಾಜ. ಮೊದಲನೇದಾಗಿ ನಾವು ಶರೀರದ ಆಸೆಯನ್ನು ನೋಡೋಣ. ಶರೀರ ಅಂದ್ರೆ ಏನು? ಶರೀರ ಅಂದ್ರೆ ಏನು? ಬಾಡಿ, ನಮ್ಮ ಫುಲ್ ಆತ್ಮ ಬಿಟ್ಟು ಮನುಷ್ಯನಲ್ಲಿ 3 ಪಾರ್ಟ್ಸ್ ಇರ್ತದೆ: ಆತ್ಮ, ಪ್ರಾಣ, ಶರೀರ. ಆತ್ಮ, ಪ್ರಾಣ, ಶರೀರ 3 ಕೂಡ ದೇವರನ್ನ ಸ್ತುತಿಸಬೇಕು. 3 ಶುದ್ಧವಾಗಿರ್ಬೇಕು. 3 ದೇವರಿಗೆ ಇಷ್ಟ ಆಗಿರ್ಬೇಕು. ಆಮೇಲೆ ಇಲ್ಲಿ ಶರೀರ ಆಸೆ ಅಂತಿದೆ. ಶರೀರ ಆಸೆ, ಆಮೇಲೆ ಇದೆಲ್ಲ ಕಂಪ್ಲೀಟ್ಲಿ ಶರೀರನೇ. ಕೈ ಇದೆ, ಶರೀರದಲ್ಲಿ ಮನಸ್ಸಿದೆ, ಆಲೋಚನೆ ಇದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ತುಟಿ ಇದೆ. ಇದನ್ನೆಲ್ಲ ಸೇರಿ ಶರೀರ ಅಂತ ಇದೆ. ಶರೀರ ಆಸೆ. ಇಲ್ಲೇ ವಾಕ್ಯನೇ ಹೇಳ್ತದೆ, ಶರೀರ ಆಸೆ ಪಡ್ತಾ ಇರ್ತದೆ ತುಂಬಾ. ಇದನ್ನ ತಿನ್ನು, ಅದನ್ನ ತಿನ್ನು, ಅದನ್ನ ನೋಡು, ಇದನ್ನ ನೋಡು, ಅಲ್ಲಿಗೋಗು, ಇಲ್ಲಿಗೋಗು, ಆಮೇಲೆ ಅಲ್ಲಿ ಕುತ್ಕೋ, ಇಲ್ಲಿ ಕುತ್ಕೋ, ಅಲ್ಲಿ ಸಮಯ ಕಳಿ, ಇಲ್ಲಿ ಸಮಯ ಕಳಿ, ಏನೇನೋ ಒಟ್ಟಲ್ಲಿ ಟೋಟಲ್ ಆಗಿ ಶರೀರ ಆತ್ಮಕ್ಕೆ ವಿರುದ್ಧ, ಆತ್ಮ ಶರೀರಕ್ಕೆ ವಿರುದ್ಧ. ನೀನ್ ಆತ್ಮಿಕ ಮನುಷ್ಯನ, ಶಾರೀರಿಕ ಮನುಷ್ಯನ? ಆತ್ಮಿಕ ಮನುಷ್ಯನಾಗಿರ್ಬೇಕಂತಲೇ ಕರೆದಿದ್ದು. ಯಾಕಂದ್ರೆ ನಿನ್ನನ್ನು ಕರೆಯುವಾಗ ನೀನ್ ಶರೀರದಲ್ಲಿ ಜೀವಿಸ್ತಾ ಇದ್ದೆ. ಆಮೇಲೆ ನಮ್ಮನ್ನೆಲ್ಲ ದೇವರು ಕರೆಯುವಾಗ ನಾವು ಎಂತವರಾಗಿದ್ರೆ ಶಾರೀರಿಕ ಇಚ್ಛೆಗಳನ್ನು ನಡೆಸ್ತಾ ಇದ್ವಿ. ಏನು? ಕಾಮ, ಕ್ರೋಧ, ಮದ, ಮತ್ಸರ, ಜಗಳ, ಜಾತಿ ಭೇದ, ಮೇಲು ಕೀಳು, ದೊಡ್ಡವರು ಚಿಕ್ಕವರು, ಕರಿಯರು ಬಿಳಿಯರು, ಮೇಲು ಕೀಳು, ನಾನು ನೀನು, ನಂದು ನಿಂದು, ಹೊಲಸು, ಕೆಟ್ಟ ಮಾತು, ಕುಚೋದ್ಯ ಮಾತು, ಹೊಟ್ಟೆ ಕಿಚ್ಚು, ಜಲಸಿ, ಹೊಟ್ಟೆ ಕಿಚ್ಚು, ಆಮೇಲೆ ಮತ್ತೆ ಎಲ್ಲಾ ರೀತಿಯ ಕೆಟ್ಟು, ಇದನ್ನ ಶರೀರ ಅಂತಾರೆ. ಇದು ನೀವು ಎಪಿಸಾ ಗ್ರಂಥ 4ನೇ ಅಧ್ಯಾಯದಲ್ಲಿ ಓದಿದ್ರೆ ನಿಮ್ಗೆ ಚೆನ್ನಾಗಿ ಹೇಳ್ತದೆ. ನಾವು ಮೊದಲು ಅನ್ಯ ಜನಗಳಾಗಿರುವಾಗ ದೇವರ ಮಕ್ಕಳಾಗೋದಕ್ಕೆ ಮುಂಚೆ ಶರೀರದಲ್ಲಿ ನಾವು ಜೀವಿಸ್ತಾ ಇದ್ವಿ. ಶರೀರದ ಇಚ್ಛೆಗಳನ್ನ ನೆರವೇರಿಸ್ತಾ ಇದ್ವಿ. ಶರೀರ ಏನ್ ಕೇಳಿದ್ರೆ ಅದನ್ನ ನಾವು ನೋಡ್ತಾ ಇದ್ರಿ, ಮಾಡ್ತಾ ಇದ್ರಿ, ತಿಂತಾ ಇದ್ರಿ, ಟೇಸ್ಟ್ ಮಾಡ್ತಾ ಇದ್ರಿ, ಹೋಗ್ತಾ ಇದ್ರಿ. ಇದು ಮಾಡ್ಬೇಕು, ಇದು ಮಾಡಬಾರ್ದು, ಇದು ದೇವರಿಗೆ ಇಷ್ಟ, ಇದು ದೇವರಿಗೆ ಇಷ್ಟ. ಯಾಕಂದ್ರೆ ಅವಾಗ ನಮ್ಗೆ ಬೋಧನೆನೇ ಇಲ್ಲ, ನಿಜ ದೇವರೇ ಇಲ್ಲ, ವಾಕ್ಯನೇ ಇಲ್ಲ, ವಚನನೇ ಇಲ್ಲ. ಆಗ ನಾವು ನಡೆದಿಲ್ಲ. ಈಗ ನಿನ್ಗೆ ವಚನ ಇದೆ, ಈಗ ನಿನ್ನ ಹತ್ರ ಬೈಬಲ್ ಇದೆ, ಈಗ ನಿನ್ನ ಹತ್ರ ಭಾಷೆ ಇದ್ದಾರೆ, ಈಗ ನಿನ್ನ ಹತ್ರ ಹೋಲಿ ಸ್ಪಿರಿಟ್ ಇದೆ. ಆದ್ರಿಂದ ನೀನು ಶರೀರದಲ್ಲಿ ಇನ್ನು ಮೇಲೆ ಜೀವಿಸಬಾರ್ದು. ಆತ್ಮ ಶರೀರಕ್ಕೆ ವಿರುದ್ಧ. ಹೇಳಿ, ಜೀಸಸ್ ಹೇಳಿದ ಮಾತನ್ನು ನಿಮ್ಗೆ ಕೇಳ್ತೀನಿ. ಆಮೇಲೆ ದೇಹಕ್ಕಿಂತ ಹೇಳಿ ಬೇಗ, ಆತ್ಮ ಮುಖ್ಯ. ದೇಹಕ್ಕಿಂತ, ಬಾಡಿಗಿಂತ ಸ್ಪಿರಿಟ್ ಇಂಪಾರ್ಟೆಂಟ್. ಆಮೇಲೆ ಈ ದೇಹ ಮಣ್ಣಿಗೆ ಹೋಗುತ್ತೆ, ಈ ದೇಹ ಮಣ್ಣಿಗೆ ಹೋಗುತ್ತೆ. ಅಯ್ಯೋ ನನ್ನ ಸ್ಕಿನ್ ಪ್ರಾಬ್ಲಮ್ ಆಗಿ, ಅಯ್ಯೋ ನನ್ನ ತಲೆ ಕೂದಲು, ಅಯ್ಯೋ ನನಗೆ ಡ್ಯಾಂಡ್ರಫ್ ಆಗಿದೆ, ಅಯ್ಯೋ ನನ್ನ ಶರೀರ ಈಗ. ಏನು ಟೆನ್ಷನ್ ತಗೋಬೇಡ.
ಆಮೆನ್. ಅದಕ್ಕೆ ಫುಲ್ ಟೈಮ್ ಪ್ರೇಯರ್ ಟೈಮ್ ಎಲ್ಲ ದೇವರ ಸಮಯ ಎಲ್ಲ ನಿನ್ ಬಾಡಿಗೆ ಫುಲ್ ಕೊಟ್ಬಿಡ್ತೀಯ, ಕ್ಲೀನ್ ಆಗಿ ಇಟ್ಕೋತೀಯ, ಬಹಳ ಕ್ವಾಲಿಟಿ ಕ್ವಾಂಟಿಟಿನ ಮೇಂಟೈನ್ ಮಾಡ್ತೀಯ. ಪ್ರೇಯರ್, ನಂಬಿಕೆ, ವಾಕ್ಯ, ದೇವರಿಗೆ ಆಮೇಲೆ ಕೇರ್ಲೆಸ್ ಮಾಡ್ತೀಯ. ಶರೀರ ಆಸೆ, ಶರೀರನ ಸೇಫ್ಟಿ ಮಾಡ್ಕೊತೀವಿ, ಅದಕ್ಕೆ ಏನೇನ್ ಬೇಕು ಎಲ್ಲ ಕೊಡ್ತೀರಿ. ಆದ್ರೆ ನಾನು ಪ್ರೇಯರ್ ಮಾಡ್ದ, ವಾಕ್ಯ ಓದನ್ನ, ಇವತ್ತು ನಾನು ದೇವರಲ್ಲಿ ಇದ್ದೀನಾ, ನಾನು ದೇವರ ಪ್ರಾರ್ಥನೆಯಲ್ಲಿ ಇದ್ದೀನಾ, ವಾಕ್ಯ ಪ್ರಕಾರ ನಡೀತಾ ಇದ್ದೀನಾ, ಯೇಸು ಕ್ರಿಸ್ತನ ಬರೋದು ಹತ್ರ ಆಗಿದೆ, ಆತ್ಮನೇ ಅತಿ ಮುಖ್ಯ. ಅಂದ್ರೆ ನಾನು ಹೇಳ್ತಾರ ಮಾತು, ನೀವು ಶರೀರನ ಕೇರ್ಲೆಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಶರೀರ ಏನೇನೋ ಕೇಳ್ತದೆ, ಏನೇನೋ ಬಯಸ್ತದೆ, ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ಇದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಶರೀರ ಆಸೆ, ಬದುಕು ಬಾಳಿನ ಡಂಬ, ಆಮೇಲೆ ಕಣ್ಣಿನ ಆಸೆ ನೀವು ಕಂಪ್ಲೀಟ್ಲಿ ಬಿಟ್ಬಿಡ್ಬೇಕು. ಪ್ರತಿ ಕ್ರಿಸ್ತು ಬಿಡಬೇಕು, ಪ್ರತಿ ರೆವರೆಂಟ್ ಬಿಡಬೇಕು, ಪ್ರತಿ ಬಿಷಪ್ ಬಿಡಬೇಕು, ಪ್ರತಿ ಓದುಗನು ಬಿಡಬೇಕು, ಪ್ರತಿ ಸಹೋದರ ಸಹೋದರಿ, ಚಿಕ್ಕವರು ದೊಡ್ಡವರು ಯವನಸ್ಥರು, ಯಾರಿಗೂ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಶರೀರಾಸೆ ಇರಬಾರ್ದು. ಆದ್ರೆ ಇವಾಗ ಮೊದಲನೇದಾಗಿ ಶರೀರಾಸೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೆನ್. ಹಂಗಂತ ಹೇಳ್ಬಿಟ್ಟು ನೀವು ಶರೀರನ ಸ್ನಾನ ಮಾಡ್ದಿರಾ, ಲೋಷನ್ ಹಾಕ್ದಿರಾ, ದೇವ್ರ ಆ ತರ ಹೇಳ್ತಾ ಇಲ್ಲ ನಿನಗೆ. ಹಲ್ಲೆಲೂಯಾ. ಕೇರ್ಲೆಸ್ ಮಾಡಂತ ಹೇಳ್ತಾ ಇಲ್ಲ. ನೀನು ಅದಕ್ಕೆ ಫುಲ್ ಗಮನ ಕೊಟ್ಟು ಶರೀರನ ಕ್ಲೀನ್ ಆಗಿ ಕಾಪಾಡ್ಕೊಂಡು ಆತ್ಮನ ಒಣಗಿಸಿದ್ರೆ, ಆತ್ಮನ ಟ್ರೈ ಮಾಡ್ಕೊಂಡ್ರೆ, ಆತ್ಮದಲ್ಲಿ ಪ್ರಾರ್ಥನೆ ಇಲ್ಲ, ಒಂದು ಹಾಡು ಕಲ್ತಿಲ್ಲ, ಒಂದು ವಾಕ್ಯನೂ ಗಮನ ಇಲ್ಲ, ಒಂದು ದೇವ್ರ ವಿಷಯದಲ್ಲಿ ಒಂದು ವಾಕ್ಯನೂ ನೆರವೇರಿಸಿಲ್ಲ, ದೇವರು ಆತ್ಮಿಕ ಹಲ್ಲೆಲೂಯಾ ಹಲ್ಲೆಲೂಯಾ. ಶರೀರನ ಬಿಡಿ, ದೇಹಕ್ಕಿಂತ ಆತ್ಮ ಮುಖ್ಯ. ನಾನು ಬಲವಾಗಿದ್ದೀನ, ನಾನು ದೇವರಲ್ಲಿ ಸ್ಟ್ರಾಂಗ್ ಆಗಿದ್ದೀನ, ದೇವರ ವಾಕ್ಯ ನನ್ನಲ್ಲಿ ಇದೆಯಾ, ನಾನು ಪ್ರಾರ್ಥನಾ ಮನುಷ್ಯನ, ನನ್ನಲ್ಲಿ ಪ್ರಾರ್ಥನಾ ಜೀವಿತ ಇದೆಯಾ, ನಾನು ಸತ್ಯಕ್ಕೆ ಅನುಸಾರವಾಗಿ ಜೀವಿಸ್ತಾ ಇದ್ದೀನ, ಪ್ರಾರ್ಥಿಸ್ತಾ ಇದ್ದೀನ, ಬೋಧಿಸ್ತಾ ಇದ್ದೀನ, ನಡೀತಾ ಇದ್ದೀನ, ದೇವರ ಆತ್ಮನನ್ನ ನಾನು ವಂಚಿಸ್ತಾ ಇದ್ದೀನ, ಪರಿಶುದ್ಧ ಆತ್ಮನನ್ನ ನಾನು ಸ್ವೀಕಾರ ಮಾಡ್ಕೊಳ್ಳಿಲ್ವಾ, ನಾನು ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್ ಇಲ್ವಾ, ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ನನಗಿಲ್ವಾ ಅಂತ ನೀವು ಯೋಚಿಸಬೇಕು. ವಾಕ್ಯದಲ್ಲಿ ದೀಕ್ಷಾಸ್ಥಾನ ತಗೊಂಡಿದ್ಯಾ, ನೀರಿನಿಂದ ದೀಕ್ಷಾಸ್ಥಾನ ಆಗಿರೋ ನಿನಗೆ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಬೇಕು. ನಾನು ನೋಡಿದ್ದೀನಿ ಕೆಲವರು ಈ ಶರೀರಕ್ಕೆ ತುಂಬಾ ಇಂಪಾರ್ಟೆಂಟ್ ತಗೊಂತಾರೆ, ಆ ಶರೀರನ ತುಂಬಾ ಕ್ಲೀನ್ ಆಗಿ ಇಟ್ಕೊಂತಾರೆ, ಬಹಳ ಸೇಫ್ ಮಾಡ್ಕೊಂತಾರೆ. ಏನೇನೋ ಆ ಶರೀರ ಆಸೆ ಏನೇನೋ ಕೇಳ್ತಾ ಇದೆ, ಅಲ್ಲೆಲ್ಲ ಹೋಗಿ 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 ಅದನ್ನ ನೋಡಿ, ತಿಂದು, ಮುಟ್ಟದೇ ಇರೋದನ್ನ ಮುಟ್ಟಿ, ನೋಡದೇ ಇರೋದನ್ನ ನೋಡಿ, ಕೇಳದೇ ಇರೋದನ್ನ ಕೇಳಿ ಖಂಡಿತವಾಗ್ಲೂ ಪಾಪಿಗಳಾಗ್ತಾರೆ. ಏನ್ ಹೇಳಿದ್ದು, ಈ ಹಣ್ಣನ್ನ ತಿನ್ನಬೇಡ, ಮುಟ್ಟಬೇಡ, ನೋಡ್ಬೇಡ. ಮುಟ್ಟಿದ್ರೆ ಬಾಡಿ ಪಾಪ ಮಾಡ್ತದೆ, ನೋಡಿದ್ರೆ ಕಣ್ ಪಾಪ ಮಾಡ್ತದೆ, ತಿಂದ್ರೆ ಫುಲ್ ಪಾಪ, ಬಾಡಿ ಎಲ್ಲ ಆತ್ಮ ಪ್ರಾಣ ಶರೀರ ಫುಲ್ ಬಾಡಿ ಪಾಪದಲ್ಲಿ ಫಿಲ್ ಆಗ್ಬಿಡ್ತದೆ. ಅದಕ್ಕೆ ಆದಾಮ ಅವ್ವ ಸರ್ಪಕ್ಕೆ ಶಾಪ ಬಂದಿದೆ. ಹೆಸರಿಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಶರೀರ ಪ್ರಕಾರ ಜೀವಿಸಿದ ಇನ್ನೇನಿದ್ರು ನೀನು ಆತ್ಮಿಕ ಮನುಷ್ಯ. ಆತ್ಮಕ್ಕೆ ತಕ್ಕ ಹಾಗೆ ಆರಾಧನೆ, ನಿನ್ನ ಮಾತುಗಳು, ನಿನ್ನ ಜೀವಿತನ ಶೈನ್ ಮಾಡ್ಕೋಬೇಕು, ಮಾರ್ಪಡಿಸ್ಕೋಬೇಕು. ಆಮೇಲೆ ಆತ್ಮನಿಗೆ ಏನಿಷ್ಟ? ಸಮಾಧಾನ, ಪ್ರೀತಿ, ಶಾಂತಿ, ಸಾಧುತ್ವ, ದಯೆ, ಕರುಣೆ, ಸಮಾಧಾನ, ದೀರ್ಘ ಶಾಂತಿ, ಕ್ಷಮೆ, ದಮೆ. ಇವು ಫ್ರೂಟ್ಸ್, ಹಣ್ಣುಗಳು. ಆಮೇಲೆ ಪವಿತ್ರ ಆತ್ಮನ ಫಲಗಳು. ಹಲ್ಲೆಲೂಯಾ. ಇದನ್ನ ನೀನು ತಿನ್ನಿಸು, ಹೇಗಿರ್ತೀಯ ಗೊತ್ತಾ? ಯಾರು ನಿನ್ ಮುಂದೆ ನಿಲ್ಲೋದಿಲ್ಲ, ಎಲ್ಲಾರು ನಿನಗೆ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಎಲ್ಲಾರು ನಿನ್ ಸಾಕ್ಷಿ ಮಾದರಿಯಾಗಿರ್ತೀಯ. ಅಲ್ಲಿ ನೀನ್ ಪ್ರಾರ್ಥನೆ ಮಾಡಿದ ದೇವ್ರು ಕೇಳ್ತಾನೆ ಅಂತ ಮನುಷ್ಯನಿಗೆ ಗೊತ್ತಾಗುತ್ತೆ, ದೇವ್ರಿಗೆ ಗೊತ್ತಾಗುತ್ತೆ, ನಿನಗೆ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಂಟರ್ಲಿ ಶರೀರ ಭೂಮಿಗೆ ಸಂಬಂಧಪಟ್ಟಿದ್ದು, ಆತ್ಮ ಪರಲೋಕಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ದೇವರ ಹತ್ರ ಹೋಗುತ್ತೆ, ಶರೀರ ಮಣ್ಣಿಗೆ ಹೋಗುತ್ತೆ. ಹಲ್ಲೆಲೂಯಾ. ಶರೀರ ಊಟ ತಿನ್ಬೇಕು, ತಿನ್ನು. ಸ್ನಾನ ಮಾಡ್ಬೇಕು, ಮಾಡು. ಈ ಚಳಿಗಾಲ ಲೋಷನ್ ಹಾಕೋ, ದೇವರು ಅದನ್ನೆಲ್ಲ ಕೇಳ್ತಾ ಇಲ್ಲ. ತಲೆಗೆ ಎಣ್ಣೆ ಹಚ್ಕೋ. ಆಮೇಲೆ
ನೀನು ಅವ್ರನ್ನೇ ಇನ್ನು ಬೇಜಾನಿದೆ ಶರೀರದ ಬಗ್ಗೆ ಹೇಳಿದ್ರೆ ನೀನು ಅದಕ್ಕೆಲ್ಲ ಇಂಟ್ರೆಸ್ಟ್ ಕೊಟ್ಟು ಪ್ರಾರ್ಥನಾ ವಿಷಯದಲ್ಲಿ ಸ್ಪಿರಿಚುವಲ್ ವಿಷಯದಲ್ಲಿ ನೀನು ಕೇರ್ಲೆಸ್ ಮಾಡಿದೆ, ದೇವರು ಬೇಸರ. ವಾಕ್ಯ ನೋಡಿ, ರೋಮಪುರ ಗ್ರಂಥ 13:14, ರೋಮಾಯರು 13:14, ರೋಮನ್ಸ್ 13:14. ರೋಮರ್ ಹೇಳಿದ ನಿರೂಪ. ಆಮೇಲೆ ರೋಮನ್ಸ್ ಚಾಪ್ಟರ್ 13:14 ಓದೋಣ. ದೇಹದ ಆಸೆಗಳನ್ನ ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳಿ. ಸಾಕಮ್ಮ, ಶರೀರದ ಆಸೆಗಳನ್ನ ನೆರವೇರಿಸಬೇಡಿ. ಯಾವಾಗಲೂ ನಿನ್ಗೆ ಶರೀರ ಆಪೋಸಿಟ್ ತಿಳ್ಕೊಂಬಿಡು. ನಿನ್ನ ಪಾಪಿಯನ್ನಾಗಿ ಮಾಡೋದು ನಿನ್ ಶರೀರ. ಅದಕ್ಕೆ ಮುಂಚೆ ಒಂದು ಮಾತಾಡ್ತೀನಿ, ಎಲ್ಲರೂ ತಲೆ ಎತ್ತಿ ಕೇಳಿ, ಬೈಬಲ್ ಬಿಡಿ, ತಲೆ ಎತ್ತಿ ಕೇಳಿ. ನೀನು ಈ ಲೋಕದಲ್ಲಿ 3 ಜಯಿಸಬೇಕು. ಎಷ್ಟು? 3. 1 ಶರೀರ, ನಿನ್ ಶರೀರ. 2 ಸೈತಾನ. 3 ಈ ಲೋಕ. ಈ ಲೋಕನ ಜಯಿಸಬೇಕು, ನಿನ್ ಶರೀರನ ಜಯಿಸಬೇಕು. 3ನೇದು ಸೈತಾನ ಜಯಿಸಬೇಕು. ಯಾರು ಜಯ ಹೊಂದುತ್ತಾನೋ ಯಾರು ಜಯ ಹೊಂದುತ್ತಾರೋ ಅವರಿಗೆ ಪರಲೋಕ ರಾಜ್ಯ. ಆಮೆನ್, ಹಲ್ಲೆಲೂಯಾ. ಸೊ ನೀನು ಶರೀರನ ಗೆಲ್ಲಬೇಕು, ಶರೀರನ ಕಂಟ್ರೋಲ್ ಮಾಡ್ಕೋಬೇಕು. ನಿನ್ನ ಆರ್ಗನ್ಸ್ ಅನ್ನ, ಅಂಗಾಂಗಗಳನ್ನ, ನಿನ್ನ ಬಾಡಿ ಆರ್ಗನ್ಸ್ ಅಂಗಾಂಗಗಳನ್ನ ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ಜೇಮ್ಸ್ ಚಾಪ್ಟರ್ 3 ಯಾವ್ದ್ರ ಬಗ್ಗೆ ಹೇಳ್ತಾರೆ? ಯಾರಾದ್ರೂ ಒಬ್ರು ಹೇಳಿ. ನಾಲಿಗೆ ಬಗ್ಗೆ ಮಾತಾಡ್ತಾರೆ. ನಾಲಿಗೆ ಯಾವ ಮನುಷ್ಯನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಬೈಬಲ್ ಹೇಳ್ತದೆ. ಯಾವ ಮನುಷ್ಯನು ಕಂಟ್ರೋಲ್ ಮಾಡಕ್ಕಾಗಲ್ಲ, ಪರಿಶುದ್ಧಾತ್ಮನು ಕಂಟ್ರೋಲ್ ಮಾಡ್ತಾನೆ. ಒಂದು ಕೆಟ್ಟ ಮಾತಾಡ್ತೀಯಾ, ಒಂದು ಗಲೀಜ್ ಮಾತಾಡ್ತೀಯಾ, ಆಮೇಲೆ ಒಂದು ಹೊಲಸು ಮಾತಾಡ್ತೀಯಾ, ಪಾಪ ಅದು ನಾಲಿಗೆ ಶರೀರ. ಅದು ಹೋಗಿ ನರಕದಲ್ಲಿ ಬೆಂಕಿಯನ್ನು ಹತ್ತಿಸ್ಕೊಂಡು ನಿನ್ನ ಬಂದು ಉರಿಸಿಬಿಡ್ತದಂತೆ, ನನ್ನನ್ನು ಬಂದು ಉರಿಸಿಬಿಡ್ತದಂತೆ. ನಮ್ಮ ನಾಲಿಗೆ ಇದೆಲ್ಲ ಒಳ್ಳೆ ಡೇಂಜರ್, ಹುಷಾರು. ಈಗ ಶರೀರದಲ್ಲಿ ಇದು ಕೂಡ ಒಂದು ಶರೀರಾಶ್ರಯಲ್ಲಿ ನಾಲಿಗೆ ಏನೇನೋ ಕೇಳ್ತೈತೆ, ಏನೇನೋ ಕುಡಿತೀಯ, ಏನೇನೋ ಟೇಸ್ಟ್ ಮಾಡ್ತೀಯ. ಕೆಲವು ಪಾನೀಯಗಳು, ಕೆಲವು ಡ್ರಿಂಕ್ಸು, ಕೆಲವು ಸ್ಥಳ, ಕೆಲವು ಜಾಗ, ದೇವರು ಅದಕ್ಕೆ ಸಮ್ಮತಿ ಕೊಟ್ಟಿಲ್ಲ, ಬೈಬಲ್ ಅದಕ್ಕೆ ಒಪ್ಪಲ್ಲ ಅಂತ ಸ್ಥಳಕ್ಕೆಲ್ಲ ಹೋಗ್ತೀಯ. ಶರೀರ ಕರ್ಕೊಂಡು ಹೋಗ್ತದೆ. ಎಂಟರ್ಟೈನ್ಮೆಂಟ್ ಕೇಳ್ತದೆ. ಸೀರಿಯಲ್, ಟೈಮ್ ಪಾಸ್ಗೆ ಸೀರಿಯಲ್ ನೋಡ್ಬೇಕು, ಸಿನಿಮಾ ನೋಡ್ಬೇಕು, ಪಿಕ್ಚರ್ ನೋಡ್ಬೇಕು, ಶೋಗಳು ನೋಡ್ಬೇಕು, ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ಬೇಕು, ರೋಮಿಂಗ್ ಮಾಡ್ಬೇಕು, ರನ್ನಿಂಗ್ ಮಾಡ್ಬೇಕು, ತಿರುಗ್ಬೇಕು. ತುಂಬಾ ಬೇಜಾರಾಗುತ್ತೆ ಕಣೆ, ತುಂಬಾ ಬೇಜಾರಾಗುತ್ತೆ ಕಣ. ಈ ತರ ಮಾತಾಡೋದೆಲ್ಲ, ಮಾಮ ಅನ್ನೋದೆಲ್ಲ, ಮಚ್ಚ ಅನ್ನೋದೆಲ್ಲ, ಇದೆಲ್ಲ ಶರೀರನೇ. ಆಮೇಲೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಾನಾಗಂತ ಮನೆಯಲ್ಲಿ ಚರ್ಚೆಲ್ಲ ಆಡ್ತೀನಿ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತೀನಿ. ರೋಮಪುರ ಗ್ರಂಥ ಹಲ್ಲೆಲೂಯಾ 13:14 ಹೇಳ್ತದೆ, ಶರೀರದ ಆಸೆಗಳನ್ನು ನೆರವೇರಿಸಬೇಡ, ಆತ್ಮನಿಗೆ ಸಂಬಂಧಪಟ್ಟಿದ್ದನ್ನ ನೆರವೇರಿಸು. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರ್ತಾನೆ. ಯಾಕಂದ್ರೆ ಫಸ್ಟ್ ಜಾನ್ ಚಾಪ್ಟರ್ ಹೇಳಿದ್ ಗೊತ್ತಾ? ದೇವರ ಚಿತ್ತ ಅಂದ್ರೆ ಏನು? ದೇವರಿಗೆ ಇಷ್ಟ ಆಗಿರೋದನ್ನ ಮಾಡೋದು, ದೇವರಿಗೆ ಇಷ್ಟ ಇರೋದನ್ನ ಮಾಡದೇ ಇರೋದೇ ಚಿತ್ತ. ಒಂದು ನನಗೆ ಹೇಳಿ, ಒಂದು ದೇವ್ರ ಚಿತ್ತ ಇರೋದನ್ನ ಮಾಡಬಾರ್ದು, 2 ದೇವರ ಚಿತ್ತ ಇರೋದನ್ನ ಮಾಡಬೇಕು. 2 ಸೇರಿ ಎಷ್ಟಾಯ್ತು? 100 ಆಗುತ್ತೆ. 50-50. ದೇವರ ಚಿತ್ತ ಇರೋದು ಮಾಡಬೇಕು, ಚಿತ್ತ ಇರೋದು ಮಾಡಬಾರ್ದು. 100 ಆಯ್ತು, ನಿನ್ನ ಪರಲೋಕ ಕರ್ಕೊಂಡು ಹೋಗ್ತೈತೆ. 30-60-90. ಆಮೇಲೆ ಡ್ರಿಂಕ್ಸ್ ಅಲ್ಲ, ಬೈಬಲ್ ಅಲ್ಲಿ ಹೇಳಿರೋದು ವಾಕ್ಯನ ನೀವು ಕೇಳ್ತಾ ಇದ್ದೀವಿ. ಹಲ್ಲೆಲೂಯಾ. 30ರಷ್ಟು, 60ರಷ್ಟು, 100ರಷ್ಟು, 90ರಷ್ಟು. ಹಲ್ಲೆಲೂಯಾ. ಶರೀರದ ಆಸೆನ ಎಷ್ಟು ಮಾತ್ರಕ್ಕೂ ನೆರವೇರಿಸಬೇಡ. ಆಮೇನ್. ನಿದ್ರೆ ಬರಲ್ಲ, ಯಾಕೆ? ನಾವೆಲ್ಲ ಕುತ್ಕೊಂಡು ಮಲ್ಕೊತೀರಾ? ಹೇಳಿ, ಏನ್ ತಲೆನೋವು? ಅದು ತಿನ್ಬಿಟ್ರೆ ತಲೆನೋವು ಹೋಗ್ಬಿಡ್ತೈತಾ? ಅದು ಕುಡಿದ್ಬಿಟ್ರೆ ಬೇಸರ ಹೋಗ್ಬಿಡ್ತೈತಾ? ಅದು ಕುಡಿದ್ಬಿಟ್ರೆ ಫೀಲಿಂಗ್ ಹೋಗ್ಬಿಡ್ತೈತಾ? ಇಲ್ಲ, ಅದು ಶರೀರ. ಬ್ರದರ್, ಸಿಸ್ಟರ್, ಅದು ಶರೀರ. ತಂಬಾಕು, ಇನ್ನೊಂದು ಡ್ರಿಂಕ್ಸ್, ಮತ್ತೊಂದು ಶರೀರ.
ಅದು ಆಸೆ. ಆ ದೇಹ ನಿನ್ ಕೇಳೋದು ನೀನಲ್ಲ, ನಿನ್ನಲ್ಲಿರೋ ಪಿಸಾಚಿ, ನಿನ್ನಲ್ಲಿರೋ ದುರಾತ್ಮ. ಕುಡಿ, ತಿನ್ನು, ಮಜಾ ಮಾಡೋ, ಪಾಪ ಮಾಡೋ ಅಂತ ನಿನ್ನ ಹತ್ರ ತಿನ್ನಿಸ್ಕೊಂಡು ಅದು ಮಜಾ ತಕೊಂಡು ನಿನ್ನನ್ನ ದೇವರ ಮುಂದ್ಗಡೆ ಪಾಪಿ ತರ ಕೈ ಎತ್ತಿರಾಗಿ ಮಾಡ್ತೇವೆ. ನಾನು ನೇರವಾಗಿ ಹೇಳ್ತೀನಿ, ನಿನಗೂ ನನಗೂ ಇಬ್ಬರಿಗೂ ಈ ವಾಕ್ಯ ಅನ್ವಯ. ನನಗೂ ನಿನಗೂ ಈ ಲೋಕದಲ್ಲಿರೋ ಕ್ರಿಸ್ತು ಎಲ್ಲರಿಗೂ ಈ ವಾಕ್ಯ ಅನ್ವಯ. ನಾನ್ ಮಾಡಿದ್ರೆ ನನಗೂ, ನೀನ್ ಮಾಡಿದ್ರೆ ನಿನಗೂ, ನಮ್ಮಿಬ್ಬರು ಬಿಟ್ಟು ಆಚೆ ಇಡೋರು ಮಾಡಿದ್ರೆ ಅವ್ರಿಗೂ. ಹೆಂಗ್ ಕರೀತದೆ ಗೊತ್ತಾ? ತಿನ್ನು, ಕುಡಿ. ಅವ್ರು ಸಿಗರೇಟ್ ಸೇರ್ತಾರೆ, ನಾನು ಕೂಡ ಸೇರ್ತೀನಿ. ಆ ಬಗ್ಗೆ ಬಂದು ನಮ್ಮನ್ನು ಅಟ್ರಾಕ್ಟ್ ಮಾಡಿ ಎಷ್ಟು ಮಜಾ ಇದೆ, ಎಷ್ಟು ಸಂತೋಷ ಇದೆ ಅನ್ನೋದು ಏನ್ ಗೊತ್ತಾ? ಅದು ನಿನ್ ಶರೀರ ಬ್ರದರ್, ನಿನ್ ಶರೀರ ಸಿಸ್ಟರ್. ಮೋಸ ಹೋಗ್ಬೇಡ, ಮೋಸ ಹೋಗ್ಬೇಡ. ಈ ಲೋಕ ನಿನ್ನ ಮೋಸ ಮಾಡ್ತದೆ, ಸೈತಾನ ನಿನ್ನ ಮೋಸ ಮಾಡ್ತದೆ, ಶರೀರ ನಿನ್ನ ಮೋಸ ಮಾಡ್ತದೆ. ನಿನಗೆ ದೊಡ್ಡ ಬದ್ಧ ಶತ್ರು ಯಾರು ಗೊತ್ತಾ? ನೀನ್ ತುಂಬಾ ಆಪೋಸಿಟ್ ಯಾರು ಗೊತ್ತಾ? ನಿನ್ ಬಾಡಿ, ನಿನ್ ಶರೀರ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿನ್ನ ಆತ್ಮ ಪ್ರೇಯರ್ ಮಾಡಂತ ಪ್ರೇರೇಪಿಸಿದ ಶರೀರ ಟಯರ್ಡ್ ಆಗಿದೆ, ಬೆಳಗ್ಗೆ ಮಾಡೋಣ ಅಂತ ಏನ್ ಮಾಡ್ತಾ ಇದೆ ಬಾಡಿ? ನಿದ್ರೆ ಮಾಡುವಂತ ಇದೆ. ಏನ್ ಮಾಡಂತ ಇದೆ ಬಾಡಿ? ಆತ್ಮ ಹೇಳ್ತದೆ ಪ್ರೇಯರ್ ಮಾಡು, ಬಾಡಿ ಹೇಳ್ತದೆ ಮಲ್ಕೊಂಡ್ಬಿಡು, ಬೆಳಗ್ಗೆ ಎದ್ದು ಮಾಡೋಣ. ನೋಡಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ ಶರೀರ. ಆದ್ರೆ ಯಾರ ಹತ್ರ ಕುತ್ಕೊಂಡು ಗಂಟೆ ಗಟ್ಟಲೆ ಮಾತಾಡಿ ನಿದ್ರೆ ಬರಲ್ಲ, ಬೇಸರ ಆಗಲ್ಲ, ಟಯರ್ಡ್ನೆಸ್ ಆಗಲ್ಲ. ಪ್ರೇಯರ್ ಅಂದ್ರೆ ಬಾಡಿ ಟಯರ್ಡ್ ಬರ್ತದೆ, ಆಕಳಿಗೆ ಬರ್ತದೆ, ಎಲ್ಲಾ ಬೇಸಿಗೆ ಬರ್ತದೆ, ಜ್ಞಾಪಕ ಕೂಡ ಬರಲ್ಲ. ಪ್ರೇಯರ್ ಶರೀರ ಶರೀರ ಶರೀರ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಫೆಸಿಯನ್ ಚಾಪ್ಟರ್ 2:3. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಪೌಲ ಹೇಳ್ತಾ ಇದ್ದಾರೆ. ನಾವೆಲ್ಲ ದೀಕ್ಷಾ ಸ್ಥಾನ ತಗೊಂಡಿದ್ ಮುಂಚೆ, ಯೇಸುವನ್ನ ನಂಬಿದ ಮುಂಚೆ, ಯೇಸುವನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ಮುಂಚೆ ನಾವೆಲ್ಲ ಶರೀರದಲ್ಲಿ ಶರೀರದ ಇಚ್ಛೆಗಳನ್ನ, ಶರೀರದ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ತಾ ಇರ್ತೀರಿ. ರೌಡಿಸಂ ಇಲ್ಲಿ ಶರೀರನೇ. ಹೊಟ್ಟೆ ಕಿಚ್ಚು, ಜಗಳ, ಕಕ್ಷಭೇದ, ಭಿನ್ನಮತ, ಮತ್ಸರ, ಬೈಯೋದು, ಜಗಳ, ಎಲ್ಲ ಕಂಪ್ಲೀಟ್ಲಿ ಶರೀರ. ಒಬ್ಬನು ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿ. ಎಲ್ಲಿ ಹಳೆ ಪಾರಂಪರ್ಯ, ಹಳೆ ಸಂಪ್ರದಾಯ, ಹಳೆ ಕಾರ್ಯಗಳು, ಹಳೆ ಮಾತುಗಳು, ಐಗುಪ್ತದಿಂದ ಬಂದಂತ ಇಸ್ರಾಯೇಲ್ ಏನಿದೆ ಗೊತ್ತಾ? ನನಗೆ ಈರುಳ್ಳಿ ಜ್ಞಾಪಕ ಬರ್ತಾ ಇದೆ, ನನಗೆ ಸೌತೆಕಾಯಿ ಜ್ಞಾಪಕ ಬರ್ತಾ ಇದೆ, ನಮ್ಮ ಮಾಂಸ ಜ್ಞಾಪಕ ಬರ್ತಾ ಇದೆ, ಅಯ್ಯೋ ನನಗೆ ಬೆಳ್ಳುಳ್ಳಿ ಜ್ಞಾಪಕ ಬರ್ತಾ ಇದೆ, ನಾನು ತಿನ್ಬೇಕು. 11 ದಿನದಲ್ಲಿ ಒಂದು ರಾತ್ರಿಯಲ್ಲಿ ಯೇಸೊಬ್ಬ ಮರಿಯಳನ್ನ, ಯೇಸು ಕ್ರಿಸ್ತ ಚಿಕ್ಕ ಮಗುನ ಕರ್ಕೊಂಡು ಒಂದೇ ರಾತ್ರಿಯಲ್ಲಿ ಐಗುಪ್ತಕ್ಕೆ ಹೋಗ್ಬಿಟ್ರು. ಇಸ್ರಾಯೇಲ್ ದೇಶದಿಂದ ಐಗುಪ್ತಕ್ಕೆ ಇಸ್ರಾಯೇಲ್ರನ್ನ ದೇವರು 40 ವರ್ಷ ಹೊತ್ಕೊಂಡ್ ಬರ್ಬೇಕಾಯ್ತು. ನೋಡಿ ವ್ಯತ್ಯಾಸ, ನೋಡಿ ಹೆಂಗಿದೆ. ಚಿಕ್ಕ ಮಕ್ಕಳು ಎತ್ಕೊಂಡು ಹೆಂಗ್ ಬಿಡೋದು, ಅವ್ರ ಅಮ್ಮ ಅಪ್ಪ ಎಲ್ಲ ಸತ್ತೋದ್ರು ಕಾಡಲ್ಲಿ, ದೇವ್ರನ್ನ ದೂಷಿಸಿ ಬೈಕೋತಾ ಇದ್ರು, ಗುಣಗುಡ್ತಾ ಇದ್ರು. ಎಲ್ಲಿ ಮೋಶೆ, ಎಲ್ಲಿ ಆರೋನ, ಎಲ್ಲಿ ದೇವರು? ನಮ್ಮನ್ನ ಐಗುಪ್ತದಿಂದ ಬಿಡಿಸಿ ದೇವರಲ್ಲಿ ಕಣ್ಣಲ್ಲಿ ಅದ್ಭುತ ನೋಡಿದವರು, ಎದುರುಗಡೆ ಅದ್ಭುತ ನೋಡಿದವರು. ಇಸ್ರಾಯೇಲರಿಗೆ ಮಳೆ ಬಂದಿಲ್ಲ, ಇಸ್ರಾಯೇಲರಿಗೆ ಕಪ್ಪೆಗಳು ಬಂದಿಲ್ಲ, ಇಸ್ರಾಯೇಲರಿಗೆ ಉಪದ್ರವ ಬಂದಿಲ್ಲ, ಇಸ್ರಾಯೇಲ್ ನೀರು ಚೆನ್ನಾಗಿತ್ತು. ಐಗುಪ್ತದವರಿಗೆ ನೀರೆಲ್ಲ ರಕ್ತವಾಯಿತು, ಏನುಗಳು ಬಂತು, ಧೂಳು ಬಂತು. ಇನ್ನು ಚಂಚಲ ಮಕ್ಕಳನ್ನ ಸಾಯಿಸ್ತಾ ಗೋಷನ್ ಪ್ರದೇಶದಲ್ಲಿ ಇಸ್ರಾಯೇಲ್ರಿಗೆ ಏನು ಆಗಿಲ್ಲ. ಇದನ್ನೆಲ್ಲ ನೋಡಿದವರು ಕೆಂಪು ಸಮುದ್ರ, ರೆಡ್ ಸಿಯಾ 2 ಭಾಗವಾಗಿ ಅದರ ಮಧ್ಯದಲ್ಲಿ ನಡೆದ್ರು. ಮರುಭೂಮಿಯಲ್ಲಿ ಮಾಂಸ ಕೇಳಿದ್ರೆ ಮಾಂಸ, ಕಗ್ಗಿ ನೀರನ್ನ ಸಿಹಿಯನ್ನಾಗಿ ಮಾಡ್ದ. ಇಷ್ಟೆಲ್ಲ ನೋಡಿದ್ರು. ಅವ್ರು ಏನ್ ಮಾಡಿದ್ರು ಗೊತ್ತಾ? ಶಾರೀರಿಕವಾಗಿ ಗುಣಗುಟ್ಟು ಬಿಟ್ರು. ಅಲ್ಲಿ ಮೆಡಿಕಲ್ ಶಾಪ್ ಇಲ್ಲ, ಅಲ್ಲಿ ಮಟನ್ ಶಾಪ್ ಇಲ್ಲ, ಕಾಡಲ್ಲಿ ಅಲ್ಲಿ ಬಟ್ಟೆ ಅಂಗಡಿ ಇಲ್ಲ, ಅಲ್ಲಿ ಚಪ್ಪಲಿ ಅಂಗಡಿ ಇಲ್ಲ, ಅಲ್ಲಿ ಸ್ಲಿಪ್ಪರ್ ಅಂಗಡಿ ಇಲ್ಲ. ಆದ್ರೂ ಕೂಡ ಅವ್ರ ಸ್ಲಿಪ್ಪರ್, ಅವ್ರ ಬಟ್ಟೆ ಗಲೀಜಾಗಿಲ್ಲ, ಅವ್ರ ಸ್ಲಿಪ್ಪರ್ ಚಿಕ್ಕದಾಗಿಲ್ಲ, ಕಿತ್ತೋಗಿಲ್ಲ. ಒಂದೊಂದು ದಿನ ಕೂಡ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ಮೇಘಸ್ತಂಭ, ಅಗ್ನಿಸ್ತಂಭ ಪ್ರಸನ್ನತೆಯಲ್ಲಿ ಹೋಗ್ತಾ ಇದ್ರಿಂದ ಒಬ್ಬರನ್ನು ಕೂಡ ವ್ಯಾಧಿ ಹಿಡಿದಿಲ್ಲ, ಒಬ್ಬರನ್ನು ಕೂಡ ರೋಗ ಹಿಡಿದಿಲ್ಲ. ಇಂತಹ
ಇಂಥ ಇಸ್ರಾಯೇಲರು ದೇವರನ್ನ ಅಡವಿಯಲ್ಲಿ ಬೈಕೊಂಡ್ರು. ಹಲ್ಲೆಲೂಯಾ. ಹುಡುಗುತ್ತದು ಶರೀರನೇ ಬೈಕೊಂಡು ಓಡಾಡ್ತಿರಲ್ಲ ಮನೆಯಲ್ಲಿ. ಒಬ್ಬರು ಮೂಲೆಯಲ್ಲಿ ಒಂದು ರೂಮಲ್ಲಿ ಬೈತಾ ಇರ್ತಾರೆ, ಬೈಕೊಂಡು ಕಿಚನ್ ಹಾಲ್ ಬೆಡ್ರೂಮ್ ಮೇಲೆ ಕೆಳಗೆ ತಿರುಗ್ತಾ ಇರ್ತಾರೆ. ಇನ್ನೊಬ್ರು ಒಂದು ರೂಮಲ್ಲಿ ಕುತ್ಕೊಂಡು ಬೈಕೊಂಡು ಕೂತಿರ್ತಾರೆ ಮನೆಯಲ್ಲಿ. ಇದು ಕೂಡ ಶರೀರ, ಇದು ಶರೀರನೇ, ಇದು ಶರೀರನೇ. ಹುಡುಗುತ್ತೋದು ಶರೀರನೇ. ಬಿಟ್ಬಿಡು. ನಾವು ಹಳೆ ಜೀವಿತದಲ್ಲಿ ಹಂಗೆ ಇದ್ದಿದ್ದು. ಯೇಸು ಹತ್ರ ಬಂದಿದ್ದು ಮುಂಚೆ ಹಂಗೆ ಇದ್ದಿದ್ದು. ಜಗಳ ಆಡ್ಕೊಂಡು ಹೊಡ್ಕೊಂಡು ಬೈಕೊಂಡು ಎಲ್ಲಾ ರೀತಿಯ ಅನ್ಯಾಯ ಮಾಡ್ಕೊಂಡು ಕುಡ್ತಾ ತಿಂತಾ ಮಜಾ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ದೇವರ ಅನ್ನೋ ಒಂದು ಭಯ ಭಕ್ತಿ ಇಲ್ದಿರ ನಾವು ಜೀವಿಸ್ತಾ ಇದ್ರೆ ಈಗ ದೇವರು ಸಿಕ್ಕಿದ್ದಾರೆ. ಶರೀರದಲ್ಲಿ ನೀನು ಎಂದಿಗೂ ಇರಬಾರ್ದು. ಒಂದೇ ನೇರವಾಗಿ ಹೇಳ್ಬಿಡ್ತಾರೆ ದೇವರು, ಈ ಶರೀರದಲ್ಲಿ ಯಾವತ್ತೂ ಇರಬಾರ್ದು. ಆತ್ಮದಲ್ಲೇ ಜೀವಿಸಬೇಕು, ಆತ್ಮದಲ್ಲೇ ಆರಾಧಿಸಬೇಕು, ಆತ್ಮದಲ್ಲೇ ನೀನು ಮುನ್ನಡಿಬೇಕು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನೋಡೋಣ. 1 ಪೇತ್ರ 4 ಕ್ರಿಸ್ತನು ಫಸ್ಟ್ ಪೀಟರ್ ಚಾಪ್ಟರ್ 4 1 and 2. ಹಲ್ಲೆಲೂಯಾ. 1 ಪೇತ್ರರು ಆಮೇಲೆ 4ರ ಅಧಿಕಾರ 1-2. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತ. ದೇವರ ಗಾಡ್ ವಿಲ್ ದೇವರ ಚಿತ್ತ, ದೇವರ ಚಿತ್ತ, ದೇವರ ಚಿತ್ತವು ಇಲ್ಲಿ ಕೂಡ ದೇವರ ಚಿತ್ತ ಅಂತ ಬರ್ತಾ ಇದೆ ನೋಡಿ. ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ನೋಡಿ. ನೀನು ಶರೀರದಲ್ಲಿ ಜೀವಿಸುವಾಗ ನಿನ್ನ ಶರೀರಕ್ಕೆ ಬಾಧೆ ಆಗಲ್ಲ, ಆತ್ಮದಲ್ಲಿ ಜೀವಿಸುವಾಗ ಶರೀರಕ್ಕೆ ಬಾಧೆ ಆಗ್ತದೆ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟ. ನೀನು ಆ ಬಾಧೆಯನ್ನ ಭಾವವನ್ನ ನೀನು ಸ್ವೀಕಾರ ಮಾಡಿಕೊಂಡು ಬಾಧೆ ಪಟ್ರೆ ಶ್ಲಾಘನೀಯ. ನೀನು ಮನುಷ್ಯರ ಅಭಿಲಾಷೆಗಳನ್ನ ನೆರವೇರಿಸಬೇಡ. ಮನುಷ್ಯರು ಏನೇನೋ ಕೇಳ್ತಾರೆ, ಏನೇನೋ ಮಾಡ್ತಾರೆ, ನೀನ್ ಮಾಡಬೇಡ. ನಿನ್ ಮನೆ ಸುತ್ತ ಅಕ್ಕ ಪಕ್ಕ ಸ್ನೇಹಿತರು, ನೀನ್ ನಮ್ದೇ ಇರೋ ಬಂಧುಗಳು ಅವರೆಲ್ಲ ಏನೇನೋ ಮಾಡ್ತಾರಲ್ಲ, ಏನೇನೋ ನೋಡ್ತಾರಲ್ಲ, ಏನೇನೋ ತಿಂತಾರಲ್ಲ, ಏನೇನೋ ಮಾತುಗಳಾಡ್ತಾರಲ್ಲ, ನೀನ್ ಮಾಡಬೇಡ. ನೋಡಲಿದೆ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ನಡೆಯದೆ ದೇವರ ಚಿತ್ತವನ್ನ ನೆರವೇರಿಸಿ. ಅಕ್ಕಪಕ್ಕವ್ರು ಮಾಡ್ತಾರಲ್ಲ, ನಿಮ್ಮ ಸುತ್ತಮುತ್ತಲವ್ರು ಮಾಡ್ತಾರಲ್ಲ, ಮಾಡ್ಬೇಡ. ನಿಮ್ಮ ವರ್ಕರ್ಸ್ ಮಾಡ್ತಾರಲ್ಲ, ನೀನ್ ಮಾಡ್ಬೇಡ. ನಿಮ್ಮ ಓನರ್ ಮಾಡ್ತಾರಲ್ಲ, ನೀನ್ ಮಾಡ್ಬೇಡ. ನಿಮ್ ಸ್ನೇಹಿತರು ಮಾಡ್ತಾರಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಕೇಳಿ, ಮಕ್ಕಳು ಕೇಳಿ, ದೊಡ್ಡವರು ಕೇಳಿ, ಮಾಡಬೇಡಿ. ಅದು ನಮ್ಮನ್ನ ಕರೆಯೋದು, ನಮ್ಮನ್ನ ಪ್ರೇರೇಪಿಸೋದು. ಆಮೇಲೆ ಅದು ಮಾಡಿದ ತಕ್ಷಣ ಪಾಪ ನಮ್ಮ ಬಾಡಿ ಫ್ರೀ ಆಗುತ್ತೆ ನೋಡಿ. ಆ ಪಾಪ ಮಾಡಿದ ತಕ್ಷಣ ಬಾಡಿ ಫ್ರೀ ಆಗುತ್ತೆ. ಕೋಪ ಮಾಡ್ಕೊಂಡಿದ ತಕ್ಷಣ ಬಾಡಿ ಫ್ರೀ ಆಗ್ಬಿಡ್ತೈತೆ. ಬಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಿರ್ ಬಿಡ್ತೀರಿ, ಜ್ವರ ಬಿಡ್ತೀರಿ, ಆಮೇಲೆ ನಮ್ಗೆ ಅದಕ್ಕೆ ಲೆಕ್ಕ ಇದೆ. ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕಬೇಡಿ. ಅವ್ರು ನೋಡಿದಾಗ ನಾನು ಅನ್ಬೇಡ, ಕ್ಷಮಿಸ್ಬಿಡು, ಬಿಟ್ಬಿಡು, ನೀನು ಅದನ್ನ ನೆರವೇರಿಸ್ಬೇಡ. ಆಸೆ ಬಿಟ್ಬಿಡ್ಬೇಕು, ಲೋಕದ ಆಸೆ. ಹಲ್ಲೆಲೂಯಾ. ಆಮೆನ್. ಪ್ರಾರ್ಥನೆ, ನಂಬಿಕೆ, ಬೈಬಲು, ಆತ್ಮಿಕ ಚಿಂತೆ ಅದರಲ್ಲಿ ನೀನು ನೆಲೆಗೊಂಡಿರುವಾಗ ಶರೀರನ ಎಷ್ಟು ಮಾತ್ರಕ್ಕೂ ನೀನು ನೆರವೇರಿಸ. ಯಾವಾಗ ನೀನು ಪ್ರೇಯರಲ್ಲಿ ಇರೋದು, ಯಾವಾಗ ನೀನು ವಾಕ್ಯದಲ್ಲಿ ಇರೋದು, ಯಾವಾಗ ನೀನು ದೇವರ ಚಿತ್ತದಲ್ಲಿ ಮಾರ್ಗದಲ್ಲಿ ನಿಂತಿರೋದು, ಶರೀರ ನಿನ್ನಲ್ಲಿ 100 ವರ್ಕ್ ಆಗ್ತಾ ಇರ್ತದೆ. 100 ನಿನ್ನಲ್ಲಿ ಬಾಡಿ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಾಂದ್ರೆ ಎರಡು ಕೂಡ ನಿನ್ನಲ್ಲಿ ವರ್ಕ್ ಆಗುತ್ತೆ. ಸ್ಪಿರಿಟು ಕೆಲಸ ಮಾಡ್ತಾ ಇರ್ತದೆ, ಬಾಡಿನೂ ಕೆಲಸ ಮಾಡ್ತಾ ಇರ್ತದೆ. ಆಮೆನ್. ಹಲ್ಲೆಲೂಯಾ. ಸೊ ನೀನು ಮೇಲೆ
ಕಂಪ್ಲೀಟ್ಲಿ ಹೋಲಿ ಸ್ಪಿರಿಟ್ ಪ್ರಕಾರ ನಡೀತೀವಿ. ಅದನ್ನು ಬಂದು ನಿನಗೆ ಅರಿವನ್ನು ಹುಟ್ಟಿಸ್ಬಿಡ್ತಾರೆ. ಪಾಪ ಅಂದ್ರೆ ಏನು, ನ್ಯಾಯ ತೀರ್ಪಿಕೆ ಅಂದ್ರೆ ಏನು, ನ್ಯಾಯ ತೀರ್ಪು ಅಂದ್ರೆ ಏನು, ನೀತಿ ಅಂದ್ರೆ ಏನು, ನಿನಗೆ ಲೋಕಕ್ಕೆ ಅರಿವನ್ನ ನಿನಗೆ ಹುಟ್ಟಿಸ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ನಮ್ಮ ಪರಲೋಕದವರ ಭೂಲೋಕದವರ ಆದ್ರಿಂದ ಮೇಲೆ ಇರೋದನ್ನ ಹುಡುಕು, ಮೇಲೆ ಇರೋದನ್ನ ಹುಡುಕು. ಅಲ್ಲಿ ಯೇಸು ಇದ್ದಾರೆ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಮೇಲಿರೋಗ್ಲನ್ನ ಹುಡುಕಿ. ಕ್ರಿಸ್ತನಿಗೆ ಏನು ಗೊತ್ತಾ? ಆಶೀರ್ವಾದ ಭೂಲೋಕದಲ್ಲ, ಪರಲೋಕ. ಕ್ರಿಸ್ತನಿಗೆ ಆಶೀರ್ವಾದ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯಾಕೆ ಹೇಳಿ? ಭೂಲೋಕ ಪರ್ಮನೆಂಟ್ ಟೆಂಪರವರಿನಾ? ನಿಮ್ಗೆ ಅರ್ಥ ಆಗದೆ ಕೇಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ. ಭೂಲೋಕ ಪರ್ಮನೆಂಟ್ ಟೆಂಪರವರಿನಾ? ಆದ್ರಿಂದ ಹೇಳ್ತಾರೆ ಭೂಲೋಕ ಆಶೀರ್ವಾದ ನಿನ್ ಬಾಡಿ ಇರೋವರೆಗೂ, ಪರಲೋಕದ ಆಶೀರ್ವಾದ ಯುಗ ಯುಗಾಂತರಗಳಿಗೂ. ಆಮೆನ್. ಯುಗ ಯುಗಾಂತರಗಳಿಗೂ. ಸ್ವಲ್ಪ ಕಷ್ಟ ಆದ್ರೂ ಕೂಡ ನಿನ್ನ ಆತ್ಮ ರಕ್ಷಣೆಗಾಗಿ, ಕ್ರಿಸ್ತನಿಗಾಗಿ, ದೇವರು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಗಾಗಿ, ನಿನ್ನ ಸುತ್ತಮುತ್ತ ಇರೋ ಜನರಿಗಾಗಿ, ನಿನ್ನ ಸಭೆಗಾಗಿ ಸಾಕ್ಷಿಯಾಗಿ ಜೀವಿಸಬೇಕು. ನಿನ್ನ ನೋಡಿ ಅನೇಕರು ದೇವರಲ್ಲಿ ಬರ್ತಾರೆ, ನಿನ್ನ ನೋಡಿ ಅನೇಕರು ದೇವರಿಗೆ ಭಯ ಪಡ್ತಾರೆ. ನಿನ್ನ ಶ್ರದ್ಧೆ, ನಿನ್ನ ಭಯ, ನಿನ್ನ ಭಕ್ತಿ, ನಿನ್ನ ಆತ್ಮಿಕತೆ ಅನೇಕರನ್ನ ಅಟ್ರಾಕ್ಟ್ ಮಾಡ್ತದೆ ಕ್ರಿಸ್ತನ ಕಡೆಗೆ. ಅದೇ ನಾವು ಬೈದು ಒಡೆದು ಅನ್ಯಾಯವಾಗಿ ನಡೆದು ಕುಡಿದು ತಿಂದು ಒಯ್ಲಾಡಿ ಬಿದ್ದು ಎದ್ದು ಮೋಸ ಮಾಡಿ ವಂಚನೆ ಮಾಡಿ ಸುಳ್ಳೆತನ ಆಮೇಲೆ ಮೈ ಮಾಡ್ಕೊಳ್ಳೋದು ಎಲ್ಲ ಹೊಲಸು ಗಲಿಜನ ಮಾಡುವಾಗ ಅಲ್ಲೆಲ್ಲೂಯಾ ಇವರೆಲ್ಲ ಕ್ರಿಸ್ತುಗಳ, ಇವರೆಲ್ಲ ಚರ್ಚ್ಗೆ ಹೋಗ್ತಾರೆ, ಇವರೆಲ್ಲ ದೇವ್ರ ಮಕ್ಕಳ, ಇವರೇ ಹೀಗೆ. ನಾವು ಅಂದ್ರೆ ಏನು? ನೋಡಿ 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 ಎಲ್ಲಿದೆ? ಸೊ ನಮ್ಮ ಮೇಲೆ ಭಾರ. ಅಲ್ಲೆಲ್ಲೂಯಾ. ನೆಕ್ಸ್ಟ್ ಕಣ್ಣಿನ ಆಸೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಸೆಕೆಂಡ್ ಏನು? ಕಣ್ಣು ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಜೀಸಸ್ ಕ್ರೈಸ್ಟ್. ಆಮೆನ್. ವಾಕ್ಯ ಓದಿ ಆಮೇಲೆ ವಿವರಿಸ್ತೀನಿ. ಮ್ಯಾಥ್ಯೂ ಚಾಪ್ಟರ್ 6:22 ಇಂದ 23. ಮತ್ತಾಯ ಗ್ರಂಥ 6ನೇ 22ರಿಂದ 23. ಮತ್ತಾಯ ರಾಶಿಯ ಸುವಾರ್ತ 6 ಅಧ್ಯಾಯ 22 23. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವುದರಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ಬಾಡಿ ಎಲ್ಲ ಶರೀರ ಆಸೆ, ನಿನ್ನ ಬಾಡಿ ಎಲ್ಲ ಸ್ಪಿರಿಟ್ ಅನ್ನ ಮಾಡ್ತದೆ. ಸ್ಪಿರಿಟ್ ಆತ್ಮನಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪ. ಈ ಕಣ್ಣು ಚೆನ್ನಾಗಿದ್ರೆ ನಿನ್ ಮೈಂಡ್ ಚೆನ್ನಾಗಿರ್ತದೆ, ನಿನ್ನ ಹಾರ್ಟ್ ಚೆನ್ನಾಗಿರ್ತದೆ, ನಿನ್ನ ಕೈ ಚೆನ್ನಾಗಿರ್ತದೆ, ನಿನ್ನ ಕಾಲು ಚೆನ್ನಾಗಿರ್ತದೆ, ನಿನ್ನ ಅಂಗಾಂಗಗಳು, ಮನಸ್ಸು, ಬುದ್ಧಿ, ಆಲೋಚನೆ, ಕಿವಿಗಳು ಎಲ್ಲ ಚೆನ್ನಾಗಿರ್ತದೆ. ಆಮೆನ್. ಹಲ್ಲೆಲೂಯಾ. ಇಬ್ರು ಗಂಡ ಹೆಂಡತಿ ಇದ್ರಂತೆ. ಅವ್ರಿಗೆ ಹೆಂಡತಿಗೆ ಕಿವಿ ಇರ್ಲಿಲ್ಲಂತೆ, ಗಂಡನಿಗೆ ಕಣ್ಣಿರ್ಲಿಲ್ಲಂತೆ. ಹೆಂಡತಿಗೆ ಏನಿರ್ಲಿಲ್ಲ, ಗಂಡನಿಗೆ ಕಣ್ಣಿರ್ಲಿಲ್ಲಂತೆ. ಆಮೆನ್. ಅವರಲ್ಲಿ ಏನ್ ಗಲಾಟೆನೇ ಬಂದಿಲ್ಲಂತೆ. ಆಮೆನ್. ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿದ್ರೆ ತೆಗೆದು ಬಿಸಾಕು. ಎರಡು ಕಣ್ಣಿರೋನಾಗಿ ನೀನ್ ನರಕಕ್ಕೆ ಹೋಗೋದಕ್ಕಿಂತ ಒಂದೇ ಒಂದು ಕಣ್ಣುಳ್ಳವನಾಗಿ ಪರಲೋಕಕ್ಕೆ ಬಾ. ಈ ಕಣ್ಣು ಏನೇನೋ ನೋಡಕ್ ಹೇಳ್ತದೆ. ಪಿಕ್ಚರು, ಟಿವಿ, ಸೀರಿಯಲ್, ಯಾವ್ಯಾವ ವಸ್ತು, ತುಂಬಾ ಸ್ಟೂರು, ಅಲ್ಲಿ ಆ ಜಾಗ, ಈ ಜಾಗ, ಆ ಲ್ಯಾಂಡ್, ಆ ಕಂಟ್ರಿ, ಈ ಕಂಟ್ರಿ, ಸ್ಟೂರ್ ಮೇಲೆ ಸ್ಟೂರು. ಅಯ್ಯೋ, ಒಂದೇ ಸರಿಯಾಗಿ ನೋಡ್ತಾನೆ ಇರೋದೇ ಮೊಬೈಲ್ ಅಲ್ಲಿ, ನೆಟ್ ಅಲ್ಲಿ, ಟಿವಿಯಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಎತ್ತಾ ಇದ್ರೆ ಬರ್ತಾನೆ ಇರ್ತದೆ. ಫೇಸ್ಬುಕ್ ಅಲ್ಲಿ ಎತ್ತಿ ನೋಡಿ ನೋಡಿ ಕಣ್ಣಿನ ಪಾಪ ಮಾಡ್ತೀಯ. ಕಣ್ಣಿನ ಆಸೆ. ನೀನ್ ಅನ್ಕೋತೀಯ ಮೊಬೈಲ್ ಅಲ್ಲಿ ಅದು ನೋಡು, ಟಿವಿಯಲ್ಲಿ ಇದು ನೋಡು, ಆ ಜಾಗ ನೋಡು, ಈ ಜಾಗ ನೋಡು, ಆ ಮೈಸೂರು ಎಲ್ಲಿ, ಆ ಬೆಟ್ಟ, ಈ ಬೆಟ್ಟ, ಆ ಫಾಲ್ಸ್, ಈ ಫಾಲ್ಸ್, ಇದೆಲ್ಲ ಏನ್ ಕೇಳೋದು ಗೊತ್ತಾ ನಿನ್ಗೆ? ಆತ್ಮಿಕ ಮನುಷ್ಯರಿಗೆಲ್ಲ ಬರಲ್ಲ. ನಾವು ಈ ಲೋಕದಲ್ಲಿ ಅಷ್ಟು ನೀಟಾಗಿ, ಅಷ್ಟು ಕಟ್ಟುನಿಟ್ಟಾಗಿ ಪರಲೋಕ ಬೇಕಂದ್ರೆ ಜೀವಿಸಿಲ್ಲ ಅಂತ ಕೇರ್ಲೆಸ್ ಮಾಡ್ಕೋ. ನೇರವಾಗಿ ಹೇಳ್ತೀನಿ, ಬೇಕಾ ಪರಲೋಕ ಬೇಕಂದ್ರೆ, ಆಮೇಲೆ ನಿನ್ನ ಆತ್ಮ ರಕ್ಷಣೆ ಬೇಕಂದ್ರೆ, ಯಾಕಂದ್ರೆ ನಿನ್ನ ದೇವರು ವಿಶೇಷವಾಗಿ ಕರೆದಿರೋದು. ಫಸ್ಟ್ ಗಿಫ್ಟ್ ಏನ್ ಗೊತ್ತಾ? ದೆವ್ವ ಬಿಡಿಸೋ ಗಿಫ್ಟ್ ಅಲ್ಲ, ರೋಗ ಸ್ವಸ್ಥ ಮಾಡೋ ಗಿಫ್ಟ್ ಅಲ್ಲ, ಆಮೇಲೆ ಹಲ್ಲೆಲೂಯಾ ಹೀಲಿಂಗ್ ಮಾಡೋ ಗಿಫ್ಟ್ ಅಲ್ಲ,
ವಿಶ್ವಾಸಿಯಾಗೋ ಗಿಫ್ಟ್, ದೇವ್ರ ಮಕ್ಕಳಾಗೋ ಗಿಫ್ಟ್ ನೀನು ಕೊಟ್ಟಿದ್ದಾನೆ. ಆಮೇಲೆ ಹೋಲಿ ಸ್ಪಿರಿಟ್ ಗಿಫ್ಟ್, ಆಮೇಲೆ ಆಮೇಲೆ ಜ್ಞಾನ ವರ, ಆಮೇಲೆ ನಂಬಿಕೆ ವರ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾದ. ನಿನ್ನ ಕಣ್ಣು ಕರೆಕ್ಟ್ ಆಗಿದ್ರೆ ನಿನ್ನ ದೇಹವೆಲ್ಲ ಕರೆಕ್ಟ್ ಆಗಿರ್ತದೆ. ನಿನ್ನ ಕಣ್ಣು ಸರಿ ಇಲ್ವಾ? ನಿನ್ನ ಕಣ್ಣು ಸೊಟ್ಟಿಗೆ ಹೋಗ್ತಾ ಇದೆಯಾ? ನಿನ್ನ ಕಣ್ಣು ನೋಡದೇ ಇರೋದೆಲ್ಲ ನೋಡ್ತಾ ಇದೆಯಾ? ಏನೇನೋ ಮಾಡ್ತಾ ಇದೆಯಾ? ಕಣ್ಣು ಹಿಂಗೆ ಏಕಿ ಈ ತರ ಇಂದ ಬಂದು ಈ ಮೈಂಡ್ ಒಳಗಡೆ ಹೋಗಿ ಈ ಕೈ ಒಳಗೆ ಬರ್ತದೆ. ಒಂದು ಪಾಪಕ್ಕೆ ನಾನು ಉದಾಹರಣೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ರೋಡಲ್ಲಿ ಹೋಗ್ತಾ ಇದ್ದೀನಿ, ಹ್ಯಾಂಡ್ಸಮ್ ಹುಡುಗ ಬರ್ತಾರೆ, ಒಂದು ಬ್ಯೂಟಿಫುಲ್ ಹುಡುಗಿ ಬರ್ತಾರೆ, ಒಂದು ಬ್ಯೂಟಿಫುಲ್ ಲೇಡಿ ಬರ್ತಾ ಇದ್ದಾರೆ, ಒಂದು ಹ್ಯಾಂಡ್ಸಮ್ ಮನುಷ್ಯ ಬರ್ತಾ ಇದ್ದಾನೆ, ಪುರುಷನು. ನೋಡಿ ಈ ಕಣ್ಣು ಇಲ್ಲಿಂದ ತಕೊಂಡು ಮೈಂಡ್ಗೆ ಕೊಟ್ಟು ಆಮೇಲೆ ಫುಲ್ ಬಾಡಿ ವ್ಯಭಚಾರ ಮಾಡಿಸ್ತಾರೆ. ಒಂದು ಎಕ್ಸಾಂಪಲ್. ಈ ತರ ಬೇಜಾನಿದೆ, ಟೈಮ್ ಇಲ್ಲ ವಿವರಿಸೋದಿಕ್ಕೆ. ಅರ್ಥ ಆಯ್ತಾ? ಕಣ್ಣಿನ ಆಸೆ ಒಂದೇ ಒಂದು ಹೇಳಿದೆ, ಏನೇನೋ ಅದು ತಗೋ, ಇದು ತಗೋ, ಅದು ಬೇಕು, ಇದು ಬೇಕು, ಎರಡು ಇರ್ತದೆ. ಆಲ್ರೆಡಿ ಮನೇಲಿ ಒಂದು ಇರ್ತದೆ, ಇನ್ನೂ ಒಂದು ಎಕ್ಸ್ಟ್ರಾ ಇಲ್ಲಿ, ಇನ್ನೂ ಒಂದು ಎಕ್ಸ್ಟ್ರಾ ಇಲ್ಲಿ, ಇನ್ನೂ ಒಂದು ಎಕ್ಸ್ಟ್ರಾ ಇಲ್ಲಿ. ಆಮೇಲೆ ಕಣ್ಣಿನ ಆಸೆ ನಿನ್ನನ್ನ ಕಂಪ್ಲೀಟ್ಲಿ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಿಡಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಓಡಿಸ್ತೈತೆ. ಕಣ್ಣನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕಣ್ಣು ಪಾಡಿಗೆ ಕಣ್ಣನ್ನ ಬಿಡಬೇಡ. ಕಣ್ಣು ಪಾಡಿಗೆ ನೀನ್ ಕಣ್ಣು ಬಿಟ್ರೆ ಕಣ್ಣು ಹೇಳ್ದಾಗ ನೀನ್ ಕೇಳ್ಬೇಕು. ನೀನ್ ಹೇಳ್ದಾಗ ಕಣ್ಣು ಕೇಳಿದ್ರೆ ದೇವರ ಚಿತ್ತನ ನೆರವೇರಿಸ್ತೀಯ. ಕೆಟ್ಟತನ ನೋಡಲ್ಲ. ಕೆಟ್ಟತನ ನಿನ್ ಕೈಯಲ್ಲಿ, ಕಾಲಲ್ಲಿ, ನಿನ್ ಹೃದಯದಲ್ಲಿ, ಆಲೋಚನೆಯಲ್ಲಿ ಮಾಡಲ್ಲ. ಯಾಕೆ? ಯೋಬ ತಮ್ಮ ಮಕ್ಕಳು ಹೃದಯದಲ್ಲಿ ಏನಾದ್ರೂ ದೇವರನ್ನು ಬೈಕೊಂಡಿದ್ದಾರೇನೋ. ಈ ಕಣ್ಣಲ್ಲಿ ಪಾಪ ಮಾಡಿಲ್ಲ, ಈ ಕೈಯಲ್ಲಿ ಪಾಪ ಮಾಡಿಲ್ಲ, ಈ ಕಾಲಲ್ಲಿ ಪಾಪ ಮಾಡಿಲ್ಲ, ಈ ಮನಸ್ಸಲ್ಲಿ ಪಾಪ ಮಾಡಿಲ್ಲ, ಈ ಬ್ರೈನಲ್ಲಿ ಪಾಪ ಮಾಡಿಲ್ಲೇನೋ. ಹೃದಯದಲ್ಲಿ ಏನಾದ್ರೂ ಬೈಕೊಂಡಿದ್ದಾನೇನೋ, ಮನಸ್ಸಲ್ಲಿ ಏನಾದ್ರೂ ದೇವರು ಬೈಕೊಂಡಿದ್ದಾರೆ ಅಂತ ಯಾಕೆ ಅವನು ಹೋಮ ಮಾಡಿಸ್ತಾ ಇದ್ದ, ಯಜ್ಞ ಮಾಡಿಸ್ತಾ ಇಲ್ಲ? ಕೇಳಿದೆಲ್ಲ ವಾಕ್ಯ ಕೇಳಿ ಗಮನ ಕೊಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾದ. ನೀನು ಅದನ್ನ ಕೇರ್ಲೆಸ್ ಮಾಡಿ ಕಣ್ಣು ಇಷ್ಟ ಬಂದಂಗೆ ಬಿಟ್ರೆ, ಕಣ್ಣಿಗೆ ಏನೇನೋ ನೀನ್ ಮಾಡಿದ್ರೆ, ಕಣ್ಣು ಕೇಳಿದ್ದೆಲ್ಲ ನಿನ್ ಕೈ ಮಾಡಿದ್ರೆ, ಕಣ್ಣು ಕೇಳಿದ್ದೆಲ್ಲ ನಿನ್ ನಾಲಿಗೆ ಮಾತಾಡಿದ್ರೆ, ನಿನ್ ಹೃದಯ ಮಾತಾಡಿದ್ರೆ, ನಿನ್ ಅಂಗಾಂಗಗಳು ನಡೆಸಿದ್ರೆ, ನಿನ್ ಕಾಲ ಅಲ್ಲಿಗೆಲ್ಲ ನಡ್ಕೊಂಡೋದ್ರೆ, ಬಾರೊಳಕ ಇಲ್ಲಿ ಅಲ್ಲಿ ಅದೆಲ್ಲ ಲೇಡಿ ಹತ್ರ ಜೆಂಟ್ಸ್ ಹತ್ರ ಅದನ್ನ ನಡ್ಕೊಂಡು ಹೋದ್ರೆ, ಖಂಡಿತ ದೇವ್ರಿಗೆ ಇಷ್ಟ ಇರೋ ಸ್ಥಳಗಳು ಬೇಜಾರಿದೆ ಈ ಪ್ರಪಂಚದಲ್ಲಿ. ನನಗೆ ಗೊತ್ತಿದ್ದಾಗೆ ಆಲಯ ಬಿಟ್ರೆ, ನಿನ್ ಮನೆ ಬಿಟ್ರೆ, ನಿನ್ ಕೆಲಸ ಬಿಟ್ರೆ, 3 ಸ್ಥಳ ಬಿಟ್ರೆ ಮಿಕ್ಕಿದ ಎಲ್ಲ ಕಡೆ ಸೈತಾನ ತುಂಬಿಕೊಂಡಿರ್ತಾನೆ. ಇವುಗಳಲ್ಲಿ ಕೂಡ ತುಂಬಿರ್ತಾನೆ. ನೀನು ನಿನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಿನ್ನ ಕಣ್ಣನ್ನ ದೇವರು ಕೊಟ್ಬಿಟ್ಟು ಪಾಪ ಮಾಡಬಾರ್ದು ಅಂತ ಡಿಸೈಡ್ ಮಾಡು. ಕೆಟ್ಟದ್ದು ನೋಡಬಾರ್ದು ಅಂತ ಡಿಸೈಡ್ ಮಾಡು. ಕಣ್ಣು ಕೇಳಿದೆಲ್ಲ ಮಾಡಬಾರ್ದು ಅಂತ ಡಿಸೈಡ್ ಮಾಡು. ಹೋದ್ ತಿಂಗಳು ತಾನೇ ತಂದಿರ್ತಾರೆ 25,000 50,000 ಮೊಬೈಲ್ ಕೊಟ್ಟು. ಈಗ ಹೊಸ ಮೊಬೈಲ್ ಬಂದ್ಬಿಡ್ತದೆ, ನೋಡ್ತಾರೆ, ಸಖತ್ತಾಗಿದೆ, ಕಲರ್ಫುಲ್ ಆಗಿದೆ, ತುಂಬಾ ಆಪ್ಷನ್ಸ್ ಇದೆ, ಬಹಳ GB ಇದೆ, ತುಂಬಾ ದೊಡ್ಡದಾಗಿದೆ. ಆ ಫೋನ್ ಬಿಟ್ಬಿಟ್ಟು ಕಾಸಿದೆಲ್ಲ ದೊಡ್ಡದೆತ್ಕೊಂಡು ಕಣ್ಣು ಇಲ್ಲಿ ಕೆಲಸ ಮಾಡಿ. ಏನು ಕಣ್ಣು? ಆಮೇಲೆ ಹಾಗೆ ಡ್ರೆಸ್ ವಿಷಯದಲ್ಲಿ, ಹಾಗೆ ಕಟಿಂಗ್ ವಿಷಯದಲ್ಲಿ, ಬೇರೆ ಯಾರೋ ಒಳ್ಳೆ ಕಟಿಂಗ್ ಮಾಡಿದ್ರೆ ನೀನು ನೀಟಾಗಿ ದೇವ್ರ ಕೃಪೆಯಿಂದ ಕಟಿಂಗ್ ಮಾಡ್ಕೊಂಡಿರ್ತೀಯ. ಲೇಡೀಸು ಜೆಂಟ್ಸು ಪಾರ್ಲರ್ಗೆ ಹೋಗೋರು ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಅವ್ರು ನೋಡಿದ ತಕ್ಷಣ ಆ ಥರ ಕಟಿಂಗ್ ನಾವು ಮಾಡಬೇಕು, ಆ ಥರ ಹೇರ್ ಸ್ಟೈಲ್ ನಾವು ಮಾಡಬೇಕು, ಆ ಥರ ನಾನು ಹೊಡಿಸ್ಕೋಬೇಕು. ಎಲ್ಲಿ ಎಲ್ಲಪ್ಪ? ದೇವರ ಹತ್ರ, ಸೈತಾನ ಹತ್ರ ಹೊಡಿಸ್ಕೋಬೇಕು, ಕಟಿಂಗ್ ಶಾಪಲ್ಲ. ಆಮೇಲೆ ವೆರೈಟಿ ಬಟ್ಟೆಗಳಿದೆ. ಮೈ ತುಂಬಾ ಬಟ್ಟೆ ಹಾಕುವಂತ ಬೈಬಲ್ ಹೇಳುತ್ತೆ. ಲೇಡೀಸ್ ಬಟ್ಟೆ ಲೇಡೀಸು, ಜೆಂಟ್ಸ್ ಬಟ್ಟೆ ಜೆಂಟ್ಸ್ ಹಾಕು ಅಂತ ಹೇಳುತ್ತೆ. ಯಾವಾಗ ನಾವು ಪಿಕ್ಚರು ಹೀರೋ ಹೀರೋಯಿನ್ನು ನಮ್ಮ ಎದುರುಗಡೆ ಇರೋನ ನೋಡ್ತೀವೋ ಅಂತ ಬಟ್ಟೆಗಳು ಕಣ್ಣು ನೋಡಿ ಮೈಂಡ್ ಕನೆಕ್ಷನ್ ಕೊಟ್ಟು ಅಮ್ಮನ ಹತ್ರ ಹೋಗಿ ಕಾಡಿ ಬೇಡಿ ಊಟ ತಿಂದಿದ ಸ್ವಲ್ಪ ಕಾರ್ಡ್ ಎತ್ಕೊಂಡು ಹೋಗಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಗೀಚಿ ಇಲ್ಲ ಕ್ಯಾಶ್ ಕೊಟ್ಟು ಪಾಪ ಮಾಡಿ ದೇವ್ರ ಹತ್ರ ಕೆಟ್ಟೋರಾಗಿ, ತಂದೆ ತಾಯಿ ಹತ್ರ ಕೆಟ್ಟೋರಾಗಿ, ನರಕನ ಸಂಪಾದಿಸ್ಕೊಂಡು ಪರಲೋಕನ ಕಳ್ಕೊಂಡು ಆಮೇನ್ ಆಮೇನ್ ಅನ್ನ ಕೂಡ ಆಗಲ್ಲ. ನಾನು ಹೇಳ್ತಾ
ಲೋಕ ಡೇಂಜರ್, ಲೋಕ ಸತ್ತ ಭಯಂಕರ, ಬಹಳ ಕೆಟ್ಟದ್ದು. ಕಂಟಿನ್ಯೂ ಮಾಡ. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕು ಕತ್ತಲಾದರೆ ಎಷ್ಟನ್ನ ಬೇಕು? ವಿಶ್ವಾಸಿ ಹೆಂಗನ್ನೋದು ನಿನ್ನ, ದೇವ್ರ ಮಗು ಹೆಂಗನ್ನೋದು ನಿನ್ನ. ನೀನೇ ಪಾಪದಲ್ಲಿ ಜೀವಿಸ್ರೆ, ಕತ್ತಲೆಯಲ್ಲಿ ಜೀವಿಸ್ರೆ, ನಿನ್ನ ಬೆಳಕಿನ ಮಗನು, ಬೆಳಕಿನ ಮಗಳು, ವಿಶ್ವಾಸಿ, ದೇವ್ರ ಮಗು, ದೇವ್ರ ಸೇವಕನು ಹೇಗನ್ಬೇಕು? ಇನ್ನೊಂದು ವಾಕ್ಯ ಬರು, ಪ್ರಸಂಗಿ 4:8. ಪ್ರಸಂಗಿ 4:8. ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಪುರುಷನು, ಪರಪುರುಷನನ್ನು ನೋಡಿ ಮೋಹಿಸುವ ಪ್ರತಿ ಪುರುಷನು ತನ್ನೊಳಗೆ ಆಲ್ರೆಡಿ ಆಕೆಯೊಂದಿಗೆ ಆತನೊಂದಿಗೆ ವ್ಯಭಿಚಾರ ಮಾಡಿಬಿಟ್ಟ. ಈಗ ಆ ವಾಕ್ಯ ಬೇರೆ ವಾಕ್ಯ ಓದಮ್ಮ. ಪ್ರಸಂಗಿ 4:8. ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು, ಎರಡನೆಯವನಿಲ್ಲದೆ ಒಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ, ಆದರೆ ಅವನ ಶ್ರಮೆಗೆ ಭಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ, ದುಡ್ಡಿಂದ ಕಣ್ಣಿಗೆ, ದುಡ್ಡಿಂದ ಕಣ್ಣಿಗೆ ದುಡ್ಡು ಕಣ್ಣಿಗೆ ಏನ್ ಕೊಡಲ್ಲಂತೆ? ಪೀಸ್ ಆಫ್ ಮೈಂಡ್, ಸಮಾಧಾನ, ಸಂತೋಷ ತೆಗೆದುಬಿಡ್ತದೆ. ಹಲ್ಲೆಲೂಯಾ. ದುಡ್ಡು ನಮ್ಮ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ ಕಂಪ್ಲೀಟ್ಲಿ ನಮ್ಮ ಕಣ್ಣನ್ನ ಮೈಂಡ್ ಮಾಡ್ಬಿಡ್ತದೆ. ಲಂಚ ಹೆಂಗ್ ಇಸ್ಕೊಳ್ಳೋದ? ದುಡ್ಡೇ ಕಾರಣ. ಲಂಚ ಇಸ್ಕೊಳ್ಳೋ ಕಾರಣ ದುಡ್ಡು. ಕಣ್ಣನ್ನ ಅಂಧತ್ವ ಮಾಡ್ಬಿಡ್ತದೆ, ಮೈಂಡ್ ಮಾಡ್ಬಿಡ್ತದೆ. ಅವಾಗ ಕೈ ಚಾಚಿ ಇಸ್ಕೊಂತಾರೆ. ಆಸೆ. ಹೆಂಡತಿ ನೆಕ್ಲೆಸ್ ಕೇಳಿದಾಳೆ, ನೀನೇನು ಇವರೆಲ್ಲ ಇಸ್ಕೊಂಡ್ ಬರ್ತಾರೆ, ನಿಂತರ ಅವರು ಪೊಲೀಸ್ ಕೆಲಸ ಮಾಡೋದಲ್ವಾ, ನಿಂತರ ಅವರು ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವಾ, ನಿಂತರ ಅವರು ಕೂಡ ಪೊಲೀಸ್ ಆಫೀಸು, ಗೌರ್ಮೆಂಟು, ಇಲ್ಲ ಪಂಚಾಯತಿ, BBMP, ಇನ್ನೊಂದು ವಿಧಾನಸೌಧದಲ್ಲೋ ವಿಕಾಸಸೌಧದಲ್ಲೋ ಕೆಲಸ ಮಾಡ್ತಾರಲ್ಲ, ನಿಂತರ ನಮ್ಗಿದ್ದಾರೆ ಇಕ್ಕಿದ್ದಾರೆ, ಅವ್ನು ಬರೀ ಪೇಮೆಂಟ್ ಅಲ್ಲಿ ತೃಪ್ತಿ ಪಡ್ತಾ ಇರ್ತಾನೆ. ನೋಡಿ, ದುಡ್ಡು ನಮ್ಮ ಆಸೆ, ನಮ್ಮ ಜೀವಿತವನ್ನ ಲಯ ಮಾಡ್ತದೆ. ದೇವ್ರ ಮಕ್ಕಳು ಲಂಚ ಇಸ್ಕೊಂಬಾರ್ದು, ಲಂಚ ಕೊಡಬಾರ್ದು. ಇಸ್ಕೊಳ್ಳೋದಂತೂ ದೊಡ್ಡ ಪಾಪ. ಕೊಟ್ಬಿಟ್ರೆ ಅವನ ಪಾಪ, ಕೊಟ್ರೆ ಏನು ಅಷ್ಟೊಂದು ಇದಿಲ್ಲ. ತಕ್ಕೊಳ್ಳೋದಂತೂ ದೊಡ್ಡ ಪಾಪನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದುಡ್ಡು ನಮ್ಮ ಕಣ್ಣನ್ನ ಮುಚ್ಚಿಬಿಡ್ತದೆ, ಪ್ಲಸ್ ನಮ್ಮ ಸಮಾಧಾನ, ನೆಮ್ಮದಿ, ಸಂತೋಷನ ಹಾಳು ಮಾಡುತ್ತೆ. ಅದೇ ಅಧ್ಯಾಯದಲ್ಲಿ 5:11 ಬೇರೆ ಫಾಸ್ಟ್ ಆಗಿ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು. ಆಸ್ತಿ ಜಾಸ್ತಿ ಆದ್ರೆ, ಪ್ರಾಪರ್ಟಿ ಜಾಸ್ತಿ ಆದ್ರೆ, ಅದನ್ನ ಅನುಭವಿಸೋರು, ಟೇಸ್ಟ್ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ. ಆಮೇಲೆ ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಯಾವ ಲಾಭವೂ ಇರುವುದಿಲ್ಲ. ಈ ಕಣ್ಣಿನ ಆಸೆ ಅನ್ನೋದು ಬಹಳ ದೊಡ್ಡ ಇದೆ. ಕಣ್ಣು ಬಹಳ ಹುಷಾರಾಗಿಟ್ಕೊಳ್ಳಿ. ಆಮೇಲೆ ಕಣ್ಣು, ಕಿವಿ, ತುಟಿ, ಇವೆರಡು ಮಾತ್ರ ಬಹಳ ಹುಷಾರಾಗಿ ಕಾಪಾಡ್ಕೊಳ್ಳಿ. ಇವೆರಡೇ ನಿನ್ನ ಜಾಸ್ತಿ ಪಾಪ ಮಾಡಿಸೋದು. ನನ್ನನ್ನ, ನಿನ್ನನ್ನ, ಈ ಲೋಕದಲ್ಲಿರೋ ಎಲ್ಲಾನು ನಾಲಿಗೆ, ತುಟಿ, ಆಮೇಲೆ ನಾಲಿಗೆ ಪ್ಲಸ್ ಕಣ್ಣು. ಮಾತು ಬೇಡಿ, ಮೌನ. ಮೌನ ಅಂದ್ರೆ ಸೈಲೆಂಟ್. ಮಾತಾಡದೆ ಇರೋದು ಜಗಳನೇ ಇರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಸೊ ಇನ್ಮೇಲೆ ಆ ಥರ ಲೋಕ ನೋಡಿ, ಕಣ್ಣುಗಳಲ್ಲಿ ನೋಡಿದೆಲ್ಲ ಇಚ್ಛೆಗಳಿಗೆಲ್ಲ, ಹಣ, ಕಣ್ಣಿನ ಆಸೆಗೆಲ್ಲ ಒಳಗಾಗಬೇಡ. ಕಣ್ಣು, ಕಣ್ಣಿನ ಆಸೆ ನಿನ್ನನ್ನ ದೇವ್ರ ಚಿತ್ತನ ನೆರವೇರಿಸಿದಿರಂಗೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಓಡಿಸಿ
ಶತ್ರು ರೂಪವನ್ನ ಮಾಡ್ತೀಯ, ಸೈತಾನ ರೂಪನ ಮಾಡ್ಬಿಡ್ತೀನಿ. ನರಕದಲ್ಲಿರೋರೆಲ್ಲ ಪರಲೋಕದಲ್ಲಿರೋರೆಲ್ಲ ಜೀಸಸ್ ಪ್ರಿಂಟ್ ಔಟ್, ಜೀಸಸ್ ತರ ಇರ್ತೈತೆ ಅಂತ 1 ಯೋಹಾನ 2ನೇ ಅಧ್ಯಾಯ 2ನೇ ವಚನ ಹೇಳ್ತೈತೆ. ಜೀಸಸ್ ಈ ಲೋಕದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆತನು ಪ್ರತ್ಯಕ್ಷನಾಗಿದ್ದಾನಂತೆ, ಹೆಂಗಿದ್ದಾನಂತ ಗೊತ್ತಿಲ್ಲ. ಆತನು ಪ್ರತ್ಯಕ್ಷನಾಗುವಾಗ ಹೇಗಿರ್ತಿರೋ ಆತನ ನಂಬಿ ವಿಶ್ವಾಸಿಗಳಾಗಿರೋ ನಾವು ಅದೇ ತರ ಇರ್ತಿರಂತೆ. ಜೀಸಸ್ ಪ್ರಿಂಟ್ ಔಟ್. ಹಾಗಾದ್ರೆ ನರಕದಲ್ಲಿ ನಾವು ಪಾಪದಲ್ಲಿ ಬಿದ್ರೆ, ಪಾಪದಲ್ಲಿ ಜೀವಿಸ್ರೆ ಸೈತಾನ ಪ್ರಿಂಟ್ ಔಟ್ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಕಣ್ಣು ಮುಚ್ಕೋತೀಯ, ಕಣ್ಣನ್ನ ಬಂಧಿಸ್ತೀಯ, ಕಣ್ಣು ಕೇಳಿದ್ದೆಲ್ಲ ಕಂಟ್ರೋಲ್ ಮಾಡ್ತೀಯ. ನೀನ್ ಹೇಳ್ದಂಗೆ ನೀನ್ ಕಣ್ಣು ಕೇಳ್ಬೇಕು, ನೀನ್ ಹೇಳ್ದಂಗೆ ನೀನ್ ಕಣ್ಣು ಕೇಳ್ಬೇಕು, ಕಣ್ಣು ಮುಚ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನು ಬಹಳ ಇದೆ ಇದ್ರ ಬಗ್ಗೆ ಹೇಳೋದಕ್ಕೆ, ಟೈಮ್ ಇಲ್ಲ. ನಾವು ನೆಕ್ಸ್ಟ್ 3ನೇದು ಕೊಡ್ಕೋಬೇಡ. ಬದುಕು ಬಾಳಿನ ಡಬ್ಬ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮ್ಯಾಥ್ಯೂ ಚಾಪ್ಟರ್ 6:19, ಮತ್ತಾಯ 6:19. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವವು. ಇಲ್ಲಿ ಕಳ್ಳರು, ಕನ್ನ ಕೊರೆಯುವವರು, ಕದಿಯುವವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಕೋ, ಅಲ್ಲಿ ಕಳ್ಳರು ಇಲ್ಲ, ಕದಿಯುವರಿಲ್ಲ, ತುಕ್ಕು ಕೂಡ ಹಿಡಿಯಲ್ಲ, ರೆಸ್ಟ್ ಹಿಡಿಯಲ್ಲ. ನೋ ರೆಸ್ಟ್ ದೇ. ಆಮೆನ್. ಅಲ್ಲಿ ಕಳ್ಳ ಇಲ್ಲ, ಕದೀಮ ಇಲ್ಲ, ಮೋಸ ಇಲ್ಲ. ಅನ್ಕೊಂಬಿಡಿ ಮಕ್ಕಳು. ಆಮೆನ್. ನೆಕ್ಸ್ಟ್ ಅದ್ರ ಜೊತೆಲಿ ಇನ್ನೊಂದು ವಾಕ್ಯ 6:25 ಓದಿ. 6:25. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದ್ಕೋಬೇಕು ಎಂದು ಚಿಂತೆ ಮಾಡಬೇಡಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು, ದೇಹಕ್ಕಿಂತ ಆತ್ಮ. ಹೇಳಿ ಇವಾಗ, ಬಟ್ಟೆಗೆ ಇಂಪಾರ್ಟೆಂಟ್ ಕೊಡ್ತೀಯ, ನಿನ್ ಬಾಡಿಗೆ ಇಂಪಾರ್ಟೆಂಟ್ ಕೊಡ್ತೀಯಾ? ಬಾಡಿಗೆ ಇಂಪಾರ್ಟೆಂಟ್ ಕೊಡ್ತೀಯ, ನಿನ್ನ ಆತ್ಮಕ್ಕೆ ಇಂಪಾರ್ಟೆಂಟ್ ಕೊಡ್ತೀಯಾ? ಆಮೆನ್, ಹಲ್ಲೆಲೂಯಾ. ಅದ್ರ ಜೊತೆಲಿ ಇನ್ನೊಂದು ವಾಕ್ಯ ಓದಿ ನಾನು ವಿವರಿಸ್ತೀನಿ. ಮ್ಯಾಥ್ಯೂ ಚಾಪ್ಟರ್ 13:22. ಮ್ಯಾಥ್ಯೂ 13:22, 13:22, 13:22. ಮತ್ತಾಯ ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳಿಂದಲೂ ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನ ಅರಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಬೀಜ ಬಿದ್ದ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬೆಳೆದಿರೋನು. ಈ ಲೋಕವನ್ನ ನೋಡ್ತೀಯಾ? ಬದುಕು ಬಾಳಿನ ಡಂಬ, ಆಡಂಬರ ಜೀವಿತ ದೇವರ ಮಕ್ಕಳಿಗೆ ಇಲ್ಲ. ನಾಟ್ ಎಂಟರ್ಟೈನ್ಮೆಂಟ್ ಕ್ರಿಸ್ತುಗಳು. ಈ ಲೋಕದಲ್ಲಿ ನಿನಗೆ ಆಶೀರ್ವಾದ ಅನ್ನೋದು ಜೀವಿತಕ್ಕೆ ಬಟ್ಟೆ, ಊಟ, ಗಾಳಿ, ಬೆಳಕು, ರಕ್ಷಣೆ, ಸೈತಾನದಿಂದ, ಮರಣದಿಂದ ದೇವರು ನಿನಗೆ ಕೊಡ್ತಾರೆ. ನಿಶ್ಚಿಂತೆ ಬೇಡ ಅದರಲ್ಲಿ, ನೋ ಡೌಟ್. ದೇವರ ವಾಕ್ಯ ಪ್ರಕಾರ ದೇವರ ಚಿತ್ತ ನೆರವೇರಿಸುವಾಗ, ದೇವರ ಮಾರ್ಗದಲ್ಲಿ ನಡೆಯುವಾಗ ನಿನಗೆ ದೇವರು ಅದನ್ನ 100 ನೀರು, ಊಟ, ರಕ್ಷಣೆ, ರೋಗದಿಂದ, ವ್ಯಾಧಿಯಿಂದ, ಸೈತಾನದಿಂದ ನಿನ್ನನ್ನು ತಪ್ಪಿಸ್ತಾರೆ. ಮಕ್ಕಳಿಲ್ಲಂದ್ರೂ ಕೂಡ ಪರಲೋಕಕ್ಕೆ ಹೋಗ್ತೀಯ. ಹೆಂಡತಿ ಇಲ್ಲಂದ್ರೂ ಪರಲೋಕಕ್ಕೆ ಹೋಗ್ತೀಯ. ಗಂಡ ಇಲ್ಲಂದ್ರೂ ಪರಲೋಕಕ್ಕೆ ಹೋಗ್ತೀಯ. ಆದಾಯ ಇಲ್ಲಂದ್ರೂ ಪರಲೋಕಕ್ಕೆ ಹೋಗ್ತೀಯ. ಆಡಂಬರವಾಗಿ ಜೀವಿಸಿದ್ರೆ ಹೋಗಲ್ಲ. ಮದುವೆ ಇಲ್ಲಂದ್ರೂ ಹೋಗ್ತೀಯ. ಮ್ಯಾರೇಜ್ ಇಲ್ಲಂದ್ರೆ ಕೂಡ ಹೋಗ್ತೀಯ. ಯಾಕೆ ಹೇಳು? ದೇವರ ಚಿತ್ತ ನೆರವೇರಿಸಿದೆಯಲ್ಲ, ವಾಕ್ಯ ಪ್ರಕಾರ ನಡೆದಿದೆಯಲ್ಲ, ಆದ್ರಿಂದ ಪರಲೋಕಕ್ಕೆ ಹೋಗ್ತೀಯ. ಆಮೆನ್. ಮದುವೆ ಆದವರು ಮಾತ್ರ ಪರಲೋಕಕ್ಕೆ ಹೋಗುದಾ? ಹೇಳಿ, ಯಾರಿಗಾರ ಆ ಥರ ಇದೆಯಾ? ಅದರ ಬೈಬಲೇ ಇಲ್ಲ. ದೇವ ದೂತರ ತರ ಇರ್ತೀರ ಅಷ್ಟೇ, ಅಲ್ಲಿ ಕೂಡ. ಆಮೇಲೆ
ಆಮೆನ್. ಸೊ ಈ ವಾಕ್ಯ ಓದಿದ್ರಲ್ಲ, ಒಂದು ವಿಶ್ವಾಸಿ ದೇವರ ವಾಕ್ಯನ ಕೇಳ್ತಾರೆ, ಅದನ್ನ ಅಂಗೀಕರಿಸ್ಕೊಳ್ಳಕ್ಕಾಗಲ್ಲ, ಅಂಗೀಕರಿಸ್ಕೊಂತಾರೆ, ದೀಕ್ಷಾಸ್ಥಾನ ತಗೊಂತಾರೆ, ಪರಿಶುದ್ಧಾತ್ಮದಲ್ಲಿ ಬರ್ತಾರೆ, ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್ ಕೂಡ ಆಗುತ್ತೆ, ಚರ್ಚಿಗೆ ಬರ್ತಾ ಇರ್ತಾರೆ, ಮನೆಯಲ್ಲಿ ಪ್ರೇಯರ್ ಮಾಡ್ತಾರೆ, ಲೋಕ ನೋಡ್ತಾರಂತೆ, ಸುತ್ತಮುತ್ತಲಿನವ್ರು ನೋಡ್ತಾರಂತೆ, ಅಣ್ಣ ತಮ್ಮ ಹೆಂಗಿದ್ದಾರೆ ನೋಡ್ತಾರಂತೆ, ಅಕ್ಕ ತಂಗಿ ಹೆಂಗಿದ್ದಾರೆ ನೋಡ್ತಾರಂತೆ. ನಾನು ಅವ್ರ ತರ ಅಂತಕ ಅದಕ್ಕಿಂತ ಒಳ್ಳೆ ದಾರಿ ಇಸ್ಕೋಬೇಕು, ಅದಕ್ಕಿಂತ ಒಳ್ಳೆ ಮನೆ ಕಟ್ಬೇಕು, ಅವ್ರ ಮಗುಗಿಂತ ದೊಡ್ಡ ಸ್ಕೂಲಲ್ಲಿ ಹಾಕ್ಬೇಕು ನನ್ನ ಮಗುನ, ಅವರಲ್ಲಿ ನಾನು ಯಾವುದು ಕಡಿಮೆ ಇರಬಾರ್ದು, ನನ್ನ ಮಾತು ನಾಡೆ ನುಡಿ ಊಟ ನಾವು ತಿನ್ನೋ ಅಕ್ಕಿ ರೈಸ್ ಕೂಡ ಇಂಥದ್ದಿರ್ಬೇಕಂತ ನೋಡುವಾಗ ಆಡಂಬರ ಜೀವನ ನಿನ್ನಲ್ಲಿ ಬರ್ತದೆ. ಬದುಕು ಬಾಳಿನ ಡಂಬ. ನೀನು ದೇವರು ನಿನಗೆ ಏನ್ ಕೊಟ್ಟಿದ್ದಾರೋ ಅದರಲ್ಲೇ ನೀನು ತೃಪ್ತಿ ಪಡಬೇಕು. ಇಲ್ಲದೆ ಇರೋದನ್ನ ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಅಂತ ಹೊರಬೇಡ. లేదు నాకు అది కావాలి, నాకు ఇది లే, నా జీవితం ఇట్లా, నా బతుకు ఇట్లా, నా జీవితం ಹಿಂಗೆ ಕೊರಬೇಡ. ಬದುಕು ಬಾಳಿನ ಡಂಬ. ಅದು ಪಡ್ಕೊಳಕ್ ಹೋಗಿ ಇದು ಪಡ್ಕೊಳಕ್ ಹೋಗಿ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡು, ಸಾಲ ಇಸ್ಕೊಂಡು, ಸ್ನೇಹಿತರ ಹತ್ರ, ಬಂಧುಗಳ ಹತ್ರ, ಸೇಟ್ಗಳ ಹತ್ರ, ಅವ್ರ ಹತ್ರ ಇವ್ರ ಹತ್ರ ಒಡವೆ ಕಳ್ಕೊಂಡು, ಆಸ್ತಿ ಕಳ್ಕೊಂಡು, ಸ್ವಂತ ಮನೆಯಿಂದ ಆಮೇಲೆ ಲೀಸ್ ಮನೆಗೆ ಹೋಗಿ, ಲೀಸ್ ಮನೆಯಿಂದ ರೆಂಟ್ ಮನೆಗೆ ಹೋಗಿ, ರೆಂಟ್ ಮನೆಯಲ್ಲಿ ಕೂಡ ಇರಕ್ ಆಗ್ಬಿಡುತ್ತೆ. ದೇವ್ರ ಮಕ್ಕಳಿಗೆ ಏನ್ ಗೊತ್ತಾ, ಐಫೈ ಜೀವನ ಬಗ್ಗೆ ಅದು ಮಾತಾಡ್ತಾರೆ. ಐಫೈ ಜೀವನ, ಐಫೈ ಜೀವನ ಎಷ್ಟಿದ್ರು ಬಿಟ್ಟು ಹೋಗ್ಬೇಕು, ಎಷ್ಟಿದ್ರು ಕೂಡ ನೀನು ಸಂಪೂರ್ಣವಾಗಿ ಬಿಟ್ಟು ಹೋಗ್ಬೇಕು. ಆದ್ರಿಂದ ದೇವ್ರ ಮಕ್ಕಳೇ ಕೇಳಿ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ವಾಕ್ಯ ಹೇಗಿದೆ ಆಗ ಹೇಳ್ಬೇಕು ತಾನೆ. ವಾಕ್ಯ ಏನನ್ನ ಮರೆಮಾಚಬೇಕಾ, ಫೋಲ್ಡ್ ಮಾಡ್ಬೇಕಾ, ಕಟ್ ಮಾಡ್ಬೇಕಾ, ಎಡಿಟಿಂಗ್ ಮಾಡ್ಬೇಕಾ? ಮಾಡಬಾರ್ದು. ಯಾವ ಪಾಸ್ಟರ್ ಮಾಡಬಾರ್ದು, ಯಾವ ಎವೆಂಜಲಿಸ್ಟ್ ಮಾಡಬಾರ್ದು, ಯಾವ ರೆವರೆಂಡ್ ಬಿಷಪ್ ಚೇಂಜ್ ಮಾಡ್ಕೊಬಾರ್ದು. ಸಚಿವೇಶನ್ ತಕ್ಕಾಗಿ ಏನ್ ದೇವರ ಆತ್ಮ ಆ ಒಂದು ಇದು ಕೊಟ್ಕೊಂಡು ಕ್ಲೀನ್ ಆಗಿ ಹಂಗೆ ಕೊಟ್ಬಿಡ್ತೀನಿ ಅದಕ್ಕೆ ಅವ್ರಿಗೆ ತಿಂದವ್ರು ಸ್ಟ್ರಾಂಗ್ ಆಗ್ಲಿ, ತಿಂದವ್ರು ಚೇಂಜ್ ಆಗ್ಲಿ, ಕೇಳಿ ಅವ್ರು ಬದಲಾಗ್ಲಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದಾರೆ ದೇವರು, ಈ ಪ್ರಪಂಚದ ಚಿಂತೆಗಳಂತಿದೆ ನೋಡಿ, ಹೇಳಿ ಬೇಗ ಇದೆಯಾ ಇಲ್ವಾ? ಈ ಪ್ರಪಂಚದ ಚಿಂತೆಗಳು, ಹೋಗುಗಳು, ಅವ್ರನ್ನ ಇವ್ರನ್ನ ನೋಡಿ ಆ ರೀತಿ ಈ ರೀತಿ ಅಂತ ನಿನ್ನ ಒಳಗಡೆ ಬರುವಾಗ ದೇವರ ಚಿತ್ತನ ನೆರವೇರಿಸಕ್ ಆಗಲ್ಲ. ಆಮೆನ್, ಹಲ್ಲೆಲೂಯಾ. ಬದುಕು ಬಾಳಿನ ಡಂಬ. ನಿನ್ನ ಸಂಪಾದನೆ ಸಂಪಾದನೆ ಸಂಪಾದನೆ, ಕೆಲಸ ಕೆಲಸ, ಉದ್ಯೋಗ ಉದ್ಯೋಗ, ಓಟಿ ಡ್ಯೂಟಿ, ಆಫೀಸ್ ಆಫೀಸ್, ಬಾಸ್ 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 ಅಂದ್ರೆ ಆಮೇಲೆ ಕಂಪನಿ ಕಂಪನಿ, ಫ್ಯಾಕ್ಟರಿ ಫ್ಯಾಕ್ಟರಿ, ಆಫೀಸ್ ಆಫೀಸ್ ಅಂದ್ರೆ ಕುಟುಂಬ ಇರಲ್ಲ ಫಸ್ಟ್, ಸೆಕೆಂಡ್. ಆಮೇಲೆ ದೇವರು ನಿನಗಿರಲ್ಲ, ಪ್ರೇಯರ್ ಮಾಡಕ್ ಆಗಲ್ಲ, ಬೈಬಲ್ ಓದೋಕ್ ಟೈಮ್ ಇರಲ್ಲ, ಉಪವಾಸ ಮಾಡಕ್ ಟೈಮ್ ಇರಲ್ಲ, ದೇವರ ಹತ್ರ ಅನ್ಯೋನ್ಯತೆ, ದೇವರ ಹತ್ರ ಸಂಪರ್ಕ ಇರಕ್ಕಾಗಲ್ಲ. ಆಟೋಮೆಟಿಕ್ಲಿ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ, ಬಿಸ್ನೆಸ್ ಸ್ಪಾಯ್ಲ್ ಆಗುತ್ತೆ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಮಕ್ಕಳು ಅವಿಧೇಯರಾಗ್ತಾರೆ, ಬಿಸ್ನೆಸ್ ಅಲ್ಲಿ ಎಲ್ಲಾ ಪೊಸಿಷನ್ ಆಗ್ತಾರೆ, ಆಕ್ಸಿಡೆಂಟ್ಗಳಾಗ್ತದೆ, ರೋಗಗಳು ಬರ್ತದೆ, ವ್ಯಾಧಿಗಳು ಬರ್ತದೆ. ಬದುಕು ಬಾಳಿನ ಡಂಬ, ಭಯಂಕರ ಡೇಂಜರ್ ವಿಶ್ವಾಸಗಳಿವೆ. ಆಮೆನ್, ಹಲ್ಲೆಲೂಯಾ. ಈ ಬದುಕು ಬಾಳಿನ ಡಂಬ ಬಹಳ ಒಂದು ಭಯಂಕರವಾದ ಒಂದು ಇದಿದೆ. ನಾನು ಇವುಗಳನ್ನ ಇನ್ನೊಂದಿನ ಒಂದೊಂದಿನ ಇವತ್ತು ಮೂರು ಸ್ವಲ್ಪ ವಿವರಿಸಿದ್ದೀನಿ. ದೇವರು ಚಿತ್ತ ಯೇಸು ಕ್ರಿಸ್ತನ ಬರೋದು ತಡೆ ಆದ್ರೆ ಆಮೇಲೆ ಇವುಗಳನ್ನ ಒಂದೊಂದೇ ಸಪರೇಟ್ ಆಗಿ ಒಂದೊಂದು ಮೆಸೇಜ್ ಆಗಿ ತಗೊಂಡು ಶುಕ್ರವಾರ ಅಥವಾ ನೆಕ್ಸ್ಟ್ ಸಂಡೇ, ಬರೋದ ಸಂಡೇ ದಿನಗಳಲ್ಲೂ ಅಲ್ಲಿ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆದಷ್ಟು ಕೇಳಿರೋ ವಾಕ್ಯಗಳಿಗೆ ಕೀಳ್ಬಿಡಿ, ಒಳಗಾಗ ಅಧೀನರಾಗ. ದೇವರು ನಿನ್ನ ನಿನ್ನ ಕುಟುಂಬವನ್ನ ತುಂಬಾ ಅತ್ಯಧಿಕವಾಗಿ ಆಶೀರ್ವದಿಸಬೇಕಂತ ಕೈ ಚಾಚಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯನ ಏನ್ ಮಾಡ್ಬಿಡ್ತದೆ, ವಾಕ್ಯ ಪ್ರಕಾರ ನಡೆದವರಿಗೆ ಲೋಕ ಆಡಂಬರ, ಈ ಬದುಕು ಬಾಲಿನ ಡಂಬ, ಸಂಪಾದಿಸಬೇಕು, ಹೆಂಡತಿ ಕೇಳಿದೆಲ್ಲ ಕೊಡ್ಬೇಕು, ಮಕ್ಕಳು ಕೇಳಿದೆಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಿ, ಸಾಲ ಸೋಲ ಮಾಡ್ಕೊಂಡು ಎಲ್ಲ ಮೋಸ ಇಟ್ಟು ಎಲ್ಲ ಕಡೆ ಕಡಿಮೆ ಆಗಿ ಆಮೇಲೆ ಕಡೆಗೆ ಊರ್ ಖಾಲಿ ಮಾಡ್ಬೇಕು. ಆರೋಗ್ಯ ಹೆಲ್ತ್ ತಪ್ಪಿಸ್ಕೊಂಡು ಓಡಾಡೋದು ನೋಡು. ಪ್ರೇಯರ್ ಆಲಯ ಕೂಡ ಬರಕ್ ಆಗ್ದಿರಂಗೆ, ಪ್ರೇಯರ್ ಇರಕ್ಕಾಗಲ್ಲ. ನಾವು ಪಾಪ ಮಾಡಿದ್ರೆ ಸಾಲ ಮಾಡೋ ದೇವ್ರ ಚಿತ್ತ ಅಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾದ ಸಾಲ ಮಾಡೋದು ಫಸ್ಟ್ ತಿಳ್ಕೊಂಬಿಡಿ. ಅಲ್ಲೇ ನಿನಗೆ ಪರಲೋಕದಿಂದ ಫ್ಲೋ ಆಗೋದು ಕಟ್ಟಾಗ್ಬಿಡುತ್ತೆ. ಆಮೆನ್, ಹಲ್ಲೆಲೂಯಾ. ನಾನು ನಂಬ್ತೀನಿ ದೇವರು ಇವತ್ತು ನಿನ್ನ ಕಣ್ಣುಗಳ ಎಲ್ಲಾ ವಿಷಯ ಸ್ವಲ್ಪ ತೆಗೆದಿದ್ದಾರೆ.
ಕ್ಲೀನ್ ಆಗಿ ಆರಾಧಿಸುವಾಗ, ಅದನ್ನ ಚೆನ್ನಾಗಿ ಮೆರಿಟ್ ಮಾಡುವಾಗ, ನೀನು ಓದುವಾಗ ಇವುಗಳಿಗಿಂತ ಬೇರೆ ಬೇರೆ ಕಡೆ ನಿಮಗೆ ವಾಕ್ಯಗಳನ್ನ ಕೊಡ್ತಾರೆ ದೇವರು. ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್ ಇಲ್ಲಿ ಕರ್ಕೊಂಡೋಗಿ ನೀನು ಓದಿಸ್ತಾರೆ. ನೀನು ಕುತ್ಕೋ, ಇಷ್ಟನ್ನೇ ಓದ್ತಾ ಇರೋ, ನೀನು ಬೇರೆ ಕಡೆ ಕರ್ಕೊಂಡೋಗಿ ಇಲ್ಲೇ ಬರ್ಕೊಂಡ್ ಬಂದಿದ್ದೀನಿ ಕೆಲವು ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ನೀನನ್ನ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್.